ಜೀವವನ್ನ ಯಾಕೆ ಹುಟ್ಟಿಸಿದ್ದೀಯ? ತತ್ತು ಕೋಳಿನ ಆಸೆಗಾಗಿ ಕಂಡ ಶ್ರೀಮಂತರ ಮನೆ ಮುಸುರಿ ತಿಕ್ಕಲು ಕಾಸಿನ ಆಸೆಗಾಗಿ ಕಾಣಿಕೆಯನ್ನಾಗಿ ಕೊಟ್ಟರು ಈ ಪಾಪದ ಪಿಂಡವನ್ನ. ಏನೆನ್ನ ಕರುಳಿನ ಕುಡಿಯನ್ನ ಕತ್ತು ಹೆಚ್ಚಿಗೆ ಸಾಯಿಸಲೇ ಇಲ್ಲ, ಇದೇ ಬೀದಿಯಲ್ಲಿ ಬಿಸಾಕಲೇ? ನಾನೇನು ಮಾಡ್ಲಿ? ಏಕೆ ಹೇಳುತ್ತಿರುವಿ ಕಂದ, ಏಕೆ ಹೇಳುತ್ತಿರುವಿ? ಈ ಸಮಾಜದಲ್ಲಿ ಬೆಳೆಸಿದ ನಿರ್ಗತಿಕ ಪಾಪಿನಪ್ಪ, ನಿರ್ಗತಿಕ ಪಾಪಿ. ಅಳಬೇಡ ಕಂದ, ಅಳಬೇಡ. ನಿನ್ನ ಅಳವಿನ ಕೂಗು ಕೇಳಿದ್ರೆ ನನ್ನ ಹೆತ್ತ ಕರುಣೆ ಕತ್ತರಿಸಿದಂತಾಗುತ್ತೆ. ಮೋಸದಿಂದ ನನ್ನ ಹೊಟ್ಟೆ ತುಂಬಿಸಿದ ಈ ಕೆಟ್ಟ ಸಮಾಜದ ಕೆಟ್ಟ ಜನರನ್ನ ನಾಶ ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಮಗನಾಗಿ ಮಾಡಿ, ಒಳ್ಳೆಯ ಮಗನಾಗಿ. ಧರ್ಮವೇ ದೇವರು ಅಂತ ನಡೆಯೋ ಮನುಷ್ಯನ ಕೈಯಲ್ಲಿ ನೀನು ಸಿಕ್ಕರೆ ಅಧರ್ಮದ ದಾರಿಯಲ್ಲಿ ನಡೆಯೋ ಕೆಟ್ಟ ಜನರನ್ನ ಮೆಟ್ಟಿಸಿ ಈ ಸಮಾಜಕ್ಕೆ ಒಳ್ಳೆಯ ಮಗನಾಗಿ ಬಾಳು, ವೀರಕ್ಕೆ ಸರಿಯಾಗಿ ಬಾಳು, ವೀರಕ್ಕೆ ಸರಿಯಾಗಿ ಬಾಳು. ಕ್ಷಮಿಸಪ್ಪ, ಕ್ಷಮಿಸಿ ತಾಯಿ. ಪರಮೇಶ್ವರಿ, ನೀನು ಎಷ್ಟೊಂದು ವರ್ಣಿಸಿದ ತಾಯಿ. ಓ, ಯಾರ್ದಿ ಕೂಸು ಬೀದಿಯಲ್ಲಿ? ಯಾರಿದ್ರಮ್ಮ? ಯಾರ್ದಿ ಕೂಸು ತಾಯಿ? ಯಾರ್ದಿ ಕೂಸು? ಯಾವ ತಾಯಿ ಹಾಕಿದಳು ಈ ಕೂಸಿನನ್ನು? ಹಾಲುಗಲ್ಲ ಹಸಿಗೂಸಿನನ್ನು ಈ ಬಿಸಿಲಲ್ಲಿ ಹಾಕಿದ ಕಟ್ಟುಕರುದಯ ತಾಯಿ ಯಾರು? ಅಮ್ಮ, ಯಾವ ತಾಯಿ ಹಾಕಿದಳಪ್ಪ? ಅಳಬೇಡ ಕಂದ, ಅಳಬೇಡ. ಇಂದಿನಿಂದ ನಿನ್ನನ್ನು ನಾನು ಜೋಪಾನ ಮಾಡುತ್ತೇನೆ. ಅಮ್ಮ ಭಾರತ ಮಾತೆ, ಎಂತೆಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ತಾಯಿ, ಎಂತೆಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಮ್ಮ ಕಾಮದಾಟಕ್ಕೋಸ್ಕರ ಬೀದಿಯಲ್ಲಿ ಬಿಸಾಕಿ ಹೋಗೋ ಹೆಣ್ಣ ಕುಲಕ್ಕೆ ಧಿಕ್ಕಾರ. ಅಳಿಬೇಡಪ್ಪ, ಧರ್ಮದ ಕೊಳಚೆಯಲ್ಲಿ ಮುಳುಗಿರೋ ನಿನ್ನನ್ನು ನ್ಯಾಯ ಎಂಬ ನನ್ನ ಧರ್ಮದ ತೊಟ್ಟಿಲಿನಲ್ಲಿ ಹಾಕಿ ವೀರ ಕೇದಿರಿತರ ಗಂಡು ಹುಲಿಯಾಗಿ ಬೆಳೆಸುತ್ತೇನೆ. ಕಾಮ ತುಂಬಿದ ಈ ಸಮಾಜದ ಪುಂಡರಿಗೆ ಗಂಡನಾಗಿ ಬೆಳೆಸುತ್ತೇನೆ. ನಡೆಯಕ್ಕಂದ ಹೋಗೋಣ. ನನ್ನ ಧರ್ಮದ ತೊಟ್ಟಿನ ಹಾಕಿ ನಿನಗೆ ನಾಮಕರಣ ಮಾಡುವೆ. ನಡೆಯಕ್ಕಂದ.
ಹಲೋ ಕಂದ ಹಿಂದಿನಿಂದಲೇ ನೀನು ಬೀದಿಯಲ್ಲಿ ಕುಸುಸು ಸಿಕ್ಕ ಕೂಸಲ್ಲಪ್ಪ. ನ್ಯಾಯ ಎಂಬ ನನ್ನ ಧರ್ಮದ ತೊಟ್ಟಿನಲ್ಲಿ ಹಾಕಿ ನಿನಗೆ ಕಲಿಯುಗದ ರಾಮನಾಗಿ ರಮೇಶ ಎಂದ ನಾಮಕರಣ ಮಾಡುವೆ. ಬಾರಪ್ಪ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಪ್ಪನ ನನಗೆ ಆಧಾರ ನೀನೇ ನನಗೆ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ರಮೇಶ 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 ವರ್ಷಗಳ ನಂತರ ಆ ಶಿವಪ್ಪನ ಮನೆಯಲ್ಲಿ ಈ ಕಾರ್ಯಕ್ರಮ. ಅಮ್ಮ ತಾಯಿ ಜಗದೀಶ್ವರಿ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವ ಮಹಾತಾಯಿಯೇ, ನಾನು ನಿನ್ನಲ್ಲಿ ಸೆರಗೊಡ್ಡಿ ಬೇಡುವುದು ಒಂದೇ ತಾಯಿ. ವಯಸ್ಸಾದ ನನ್ನ ತಂದೆ ಸದಾ ಕಾಲ ಆರೋಗ್ಯವಾಗಿರ್ಲಿ. ಅದು ಅಲ್ಲದೆ ಈ ಭೂಮಿ ತಾಯಿಯಲ್ಲಿ ಪ್ರತಿನಿತ್ಯ ಕಷ್ಟಪಡುತ್ತಾ ದುಡಿತಾ ಇರುವ ನನ್ನಣ್ಣ ರಮೇಶಣ್ಣ ಸದಾ ಕಾಲ ಚೆನ್ನಾಗಿರ್ಲಿ. ವಿದ್ಯಾವಂತನಾಗಿ ಪದವೀಧರನಾದ ನನ್ನಣ್ಣ ಸತೀಶನಿಗೆ ಒಂದು ಒಳ್ಳೆ ನೌಕರಿ ದೊರೆಯುವಂತೆ ಮಾಡಿ ಈ ಬಡವರ ಬಾಳಿಗೆ ಬೆಳಕಾಗಿ ಬಾ ತಾಯಿ, ಬೆಳಕಾಗಿ ಬಾ. ಮಗಳೇ ಸವಿತಾ, ಇನ್ನೂ ನಿನ್ನ ಪೂಜೆ ಮುಗಿದಿಲ್ಲೇನಮ್ಮ? ಆಯ್ತು ಬಾ ಅಪ್ಪ. ಅಪ್ಪ ಪ್ರಸಾದ ತೆಗೆದುಕೋಪ್ಪ. ಅಪ್ಪ ಇನ್ನು ರಮೇಶಣ್ಣ ಬರ್ಲೇ ಇಲ್ವಲ್ಲ? ಯಾವ ಜನ್ಮದ ಪುಣ್ಯವೋ ನಮಗೆ ದೇವರಂತ ಮಗನೇ ಸಿಕ್ಕಿದಮ್ಮ, ದೇವರಂತ ಮಗನೇ ಸಿಕ್ಕಿದ. ಹೌದಪ್ಪ, ಅಂತ ಅಣ್ಣನನ್ನು ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು.
ತಂಗಿ ಅದು ಯಾರಿಗೆ ಪುಣ್ಯ ಅಂತ ಮಾತಾಡ್ತಾ ಇದೆಯಮ್ಮ? ಮತ್ಯಾರಿಗಣ್ಣ ನಿನ್ನ ಮಾತನ್ನೇ ಮಾತಾಡ್ತಾ ಇದೆ. ಅಣ್ಣ ಮೊದಲು ದೇವರಿಗೆ ನಮಸ್ಕರಿಸು, ನಾನು ಪ್ರಸಾದ ಕೊಡ್ತೀನಿ. ತಂಗಿ ನೀನು ಇದೇ ತರ 100 ವರ್ಷ ಸುಖವಾಗಿ ಬಾಳಮ್ಮ, ಸುಖವಾಗಿ ಬಾಳ. ಅಣ್ಣ ಒಂದು ಜನ್ಮ ಏಕೆ, ನಾನು 10 ಜನ್ಮ ಇದ್ರು ನಿನ್ನ ತಂಗಿಯಾಗಿ ಹುಟ್ಟಬೇಕನ್ನೋದೇ ನನ್ನ ಆಸೆ. ಇದೇನಮ್ಮ ಮಗಳೇ, ಇದು ಎಂತ ಪ್ರೀತಿಯಮ್ಮ ನಿಂದು ನಿನ್ನ ಅಣ್ಣನ ಮೇಲೆ? ಈ ಪ್ರೀತಿ ಬಡವನ ಮನೆಯಲ್ಲಿ ಸದಾ ಉಳಿಯಲಿ ಎಂದು ಆ ಮಾರುತೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಅಪ್ಪ ಅದೆಂತ ಪ್ರೀತಿಯಪ್ಪ ಈ ಅನಾಥನ ಮೇಲೆ. ಯಾವುದೋ ಗುಡಿಯ ಮೂಲೆಯಲ್ಲಿ ಬೀಸಾಕಿ ಹೋಗಿದ ಈ ಕೂಸಿಗೆ ಮರಳಿ ಜನ್ಮ ಕೊಟ್ಟ ದೇವರಪ್ಪ ನೀವು, ದೇವರು. ಈ ನಿಮ್ಮ ಋಣವನ್ನ ನಾನು 100 ಸಲ ಎತ್ತು ಬಂದರೂ ಸಾಲದಲಪ್ಪ, ಸಾಲದಲ್ಲ. ಸತೀಶ, ನನ್ನ ಮುಂದೆ ಈ ತರ ಮಾತನಾಡಿದ್ರೆ ನನ್ನ ಮೇಲೆ ಆನೆ. ಅಪ್ಪ ಹೌದಪ್ಪ, ನಿಜವಾಗಲೂ ಆ ದೇವೇ ಸಾಕ್ಷಿಯಾಗಿ ಹೇಳುತ್ತೇನಪ್ಪ, ನೀ ನನ್ನ ಪಾಲಿನ ದೇವರಪ್ಪ, ನೀ ನನ್ನ ಪಾಲಿನ ದೇವರು. ಯಾಕೆಂದರೆ ರಕ್ತ ಸಂಬಂಧದ ಸತೀಶ ನಾನು ನಿನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡುತ್ತೀಯ. ನೀನು ಬಿಸಿಲಲ್ಲಿ ದುಡಿದು ಅವಾಗ ವಿದ್ಯಾದಾನ ಮಾಡಿದ ದೇವರಪ್ಪ, ನೀನು ದೇವರು. ಅಪ್ಪ ಅದು ನನ್ನ ಕರ್ತವ್ಯಪ್ಪ, ಅದು ನನ್ನ ಕರ್ತವ್ಯ. ನನ್ನ ತಮ್ಮ ಒಬ್ಬ ಎಲ್ಲರೂ ನೋಡುವ ಹಾಗೆ ಒಬ್ಬ ದೊಡ್ಡ ಸಾಹೇಬನಾಗಬೇಕು. ಅವನಿಗೆ ಎಷ್ಟೇ ಹಣ ಖರ್ಚಾದರೂ ಸರಿ, ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಸರಿ, ಅವನನ್ನು ಓದಿಸ್ತೀನಪ್ಪ, ಓದಿಸ್ತೀನಿ. ಹಾ ಅಪ್ಪ, ಹತ್ತಿ ಮಾರಿದ್ದು 10,000 ಹಣ ಬಂದಿದೆ, ಇದನ್ನು ತೆಗೆದುಕೋ. ಈ ಹಣವನ್ನು ಆ ದುಷ್ಟ ಶ್ರೀಮಂತನಿಗೆ ಕೊಟ್ಟು ನಮ್ಮ ಒತ್ತಿಟ್ಟ ಹೊಲದ ಪತ್ರವನ್ನು ತೆಗೆದುಕೊಂಡು ಬಾರಪ್ಪ, ತೆಗೆದುಕೊಂಡು ಬಾ. ರಮೇಶ ಇಂದ ಕೊಡುವ ಈ ಹಣದಿಂದ ಶ್ರೀಮಂತನ ಸಾಲ ಮುಟ್ಟಿದರೆ ಅಷ್ಟೇ ಸಾಕು. ಯಾಕೆಂದರೆ ಆ ಶ್ರೀಮಂತ ಧರ್ಮರಾಜ್ ತುಂಬಾ ಕೆಟ್ಟ ವ್ಯಕ್ತಿ. ಮುಂದೆ ಎಂದಿಗೂ ಅವನ ಸಹವಾಸ ಮಾಡಿದ್ರಪ್ಪ, ಸಹವಾಸ ಮಾಡಿದ್ರು. ಯಾಕೆಂದರೆ ಅಂತವರ ಸಹವಾಸ ಮಾಡಿದರೆ ಪದರಿನಲ್ಲಿ ಬೆಂಕಿ ಇದ್ದಂತೆ ರಮೇಶ, ಪದರಿನಲ್ಲಿ ಬೆಂಕಿ ಇದ್ದಂತೆ. ಹೌದಣ್ಣ, ಅಂತ ದುಷ್ಟರಿಂದ ನಾವು ಅದೆಷ್ಟು ದೂರವಿರ್ತೀವೋ ಅದು ನಮ್ಗೆ ಒಳ್ಳೇದಣ್ಣ. ದುಷ್ಟರಿಂದ ನಾವು ದೂರ ಇರೋಣ. ತಂಗಿ ನಾನು ಬಯಸುವುದು ಅದೇ ಅಮ್ಮ, ಅದೇ. ಆ ದುಷ್ಟ ಸೂಳೆ ಮಕ್ಕಳಿಂದ ನಾವು ಪಡಬಾರದ ಕಷ್ಟ ನಷ್ಟವನ್ನೆಲ್ಲ ಪಟ್ಟಿದ್ದೇವೆ. ಅದರ ಪರಿಹಾರ ಇಂದು ಒದಗಿ ಬಂದಿದೆ ತಂಗಿ, ಇಂದು ಒದಗಿ ಬಂದಿದೆ. ಈ ಹಣವನ್ನು ಆ ಶ್ರೀಮಂತನಿಗೆ ಕೊಟ್ಟ ಮೇಲೆ ನೋಡು ಆ ಶ್ರೀಮಂತನ ಆಟವನ್ನು. ಸರ್ ನಮಸ್ಕಾರ. ಶಿವಪ್ಪ ಅವರು ನೀವೇನಾ? ಹೌದು ನಿಮ್ಗೊಂದು ಪೋಸ್ಟ್ ಬಂದಿತ್ತು. ರಮೇಶ, ಇದು ಯಾವ ಕಾಗದಂದು ನೋಡಿ ಹೇಳಪ್ಪ. ಮತ್ಯಾರ್ದಣ್ಣ? ಅದು ಸತೀಶ್ ಅಣ್ಣಂದೇ ಇರ್ಬೋದಪ್ಪ. ಹಣ ಕಳಿಸು ಅಂತ, ಹಣದ ತೊಂದರೆ ಅವನಿಗೇನ್ ಗೊತ್ತು? ತಂಗಿ ಹಾಗನ್ನಬಾರ್ದಮ್ಮ, ಅವನು ನನ್ನ ತಮ್ಮ, ಅವನು ಓದಿದರೆ ಅಷ್ಟೇ ಸಾಕು. ತಂಗಿ ಇದರಲ್ಲಿ ಏನ್ ಬರ್ದಾನಂತ ಸ್ವಲ್ಪ ನೋಡಮ್ಮ. ಪೂಜ್ಯ ತಂದೆಯವರಿಗೆ ನಿಮ್ಮ ಮಗ ಸತೀಶ್ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಚೆನ್ನಾಗಿದ್ದೀನಿ ನೋಡಿ. ಆದಷ್ಟು ಬೇಗ ನನಗೆ 1,000 ಹಣ ಬೇಕು, ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ಬೇಡ್ಕೋತೀನಿ. ಇಂತಿ ನಿಮ್ಮ ಮಗ ಸತೀಶ್. ಅಪ್ಪ ಆ ಶ್ರೀಮಂತರಿಗೆ ಕೈ ಮುಗಿದುಕೊಂಡು ಬೇಡಿಕೊಂಡರಾಯ್ತು. ಈ ಹಣವನ್ನು ತಮ್ಮನಿಗೆ ಕಳಿಸೋಣ. ನಾನೊಂದು ಸ್ವಲ್ಪ ಹೋಗಿ ಪೋಸ್ಟ್ ಮ್ಯಾನ್ಗೆ ಭೇಟಿಯಾಗಿ ಬರ್ತೀನಿ. ನಿಲ್ಲಣ್ಣ, ನಾವಂದ್ರೆ ಮೊದಲೇ ಕೆಂಡ ಕಾರುವ ಆ ಶ್ರೀಮಂತ ಒಂದು ವೇಳೆ ಹಣ ಇಲ್ಲಂದ್ರೆ ನಮ್ಮ ಹೊಲವನ್ನೇ ನುಂಗಿ ಹಾಕ್ತಾನಣ್ಣ. ಹೌದು ರಮೇಶ, ಆ ಧರ್ಮರಾಜ ತುಂಬಾ ಕೆಟ್ಟ ವ್ಯಕ್ತಿ. ಮೊದಲು ಈ ಹಣವನ್ನು ಅವನಿಗೆ ಕೊಟ್ಟು ಬರೋಣಪ್ಪ, ಅವನಿಗೆ ಕೊಟ್ಟು ಬರೋಣ. ಬೇಡಪ್ಪ. ಅಪ್ಪ ಬೇಡಪ್ಪ ಬೇಡ. ತಮ್ಮ
ತಮ್ಮನಿಗೆ ಇಲ್ಲಿವರೆಗೆ ಕಲಿಸಿದ ವಿದ್ಯೆ ಹಾಳಾಗಿ ಬಿಡುತ್ತಪ್ಪ, ಹಾಳಾಗಿ ಬಿಡುತ್ತದೆ. ಈ ಹಣವನ್ನು ತಮ್ಮನಿಗೆ ಕಳಿಸಿದರೆ ಒಳ್ಳೆಯದು. ರಮೇಶ ಎಂತ ಹುಚ್ಚ ಪ್ರೀತಿಕನಪ್ಪ ನಿಂದು ನಿನ್ನ ತಮ್ಮನ ಮೇಲೆ. ಅವ ಕೇಳಿದಾಗ್ಲೆಲ್ಲ ಹಣ ಕಳಿಸಿಕೊಂತ ಕುಂತರಿ. ಮುಂದೆ ನಿನ್ನ ಗತಿ ಏನು? ನಿನ್ನ ಗತಿ ಏನು? ನಮಸ್ಕಾರ ವಿಶ್ವಪ್ಪ. ನಮಸ್ಕಾರ ಶೆಟ್ರಿ. ಏನ್ ವಿಚಾರ ಮಾಡತ್ತೀರಿ? ಏನಾರ ಮಗಳ ಮದ್ವೆ ಹುಡಿಯರೇನು ಮತ್ತ? ಹಾಗೇನಿಲ್ಲ ಶೆಟ್ರಿ, ನಿಮ್ಮ ಶ್ರೀಮಂತರ ಬಗ್ಗೆನೇ ವಿಚಾರ ಮಾಡುತ್ತಾ ನಿಂತಿದ್ದೆವು. ನಾವು ಸಾವುಕಾರ ಬಗ್ಗೆ ವಿಚಾರ ಮಾಡ್ತೀರಿ? ಅಂತೂ ಪಾಡಾತ್ನೋ ಶಿವಪ್ಪ. ಅದೇ ನಮ್ಮ ಸಾವುಕಾರು ಧರ್ಮರಾಜಲ್ಲ 10,000 ರೂಪಾಯಿ ಹಣ ಬಡ್ಡಿ ಕೂಡಿಸಿ 18,000 ರೂಪಾಯಿ ಆಗೈತಿ. ಅದನ್ನ ಕೊಡ್ತಿರೋ ಇಲ್ಲ ಬರ್ದು ಕೊಟ್ಟು ಹೊಲ ಬಿಡ್ತಿರೋ ಅಂತ ನನಗೆ ಕೇಳಕ್ ಕಳ್ಸ್ಯಾರೋ ಶಿವಪ್ಪ. ಇದೇನು ಹೇಳ್ತೀರಿ ಶೆಟ್ರಿ ನೀವು? ನಿಮ್ಮ ಶ್ರೀಮಂತರ ಹತ್ರ 10,000 ಹಣ ಇಸಿದುಕೊಂಡದೇನೋ ನಿಜ. ಆದರೆ ಸಮಯಕ್ಕೆ ಸರಿಯಾಗಿ ಬಡ್ಡಿ ಕಟ್ಟುತ್ತಲೇ ಬಂದಿದ್ದೇನೆ. ಈಗ ನೋಡಿದ್ರೆ 18,000 ಹೇಳ್ತೀರಿ ಅಲ್ಲ. ಶೆಟ್ರ, ನಿಮ್ಮ ಸಾವುಕಾರ ಹಣ ಬಡ್ಡಿ ಕೊಟ್ಟ ಇನ್ನು ತಿಂಗಳು ಸಹ ಗತಿಸಿಲ್ಲ. ಮೇಲಾಗಿ ಈಗ ಮತ್ತೆ ಹಣ ಕೇಳಿದ್ರೆ ಕೊಟ್ಟು ಬಿಡುತ್ತಾನೆ ತಿಳಿದುಕೊಂಡಿದ್ದ ನಿಮ್ಮ ಸಾವುಕಾರ. ಒಂದು ವೇಳೆ ಹಾಗೇನಾದರೂ ತಿಳಿದುಕೊಂಡಿದ್ದರೆ ಅದು ಅವನ ಭ್ರಮೆ ಅಂತ ಹೋಗ್ಯಾವ. ಅಯ್ಯೋ ತಮ್ಮ ರಮೇಶ, ಯಾಕೋಪ ಅವ್ರ ರಮೇಶ್ ಶ್ರೀಮಂತರು ತಮ್ಮ ಶ್ರೀಮಂತರ. ಶೆಟ್ಟಿ, ಬಡವ್ರು ಅಂದ್ರೇನು ಸುಲು ತಿನ್ನು ದನ ಅಂತ ತಿಳ್ಕೊಂಡಿ ಅಣ್ಣ. ಏ ತಮ್ಮ ಕೊಡ್ಲಿ ಹಾಕಿತ್ತು, ಕೊಡ್ಲಿ ಐತ್ರ ನಮ್ ದೋತ್ರ ಕಚ್ಚನ ಸದಾಗತ್ತು. ಕುಡ್ದಾದ್ರ ಅವ್ರ ಹಣ ಕೊಡು, ಇಲ್ಲ ಬರ್ದು ಕೊಟ್ಟು ಹೊಲ ಬಿಟ್ಟು ಕೊಡ್ರು ಶಿವಪ್ಪ. ಏನಂತಿ ಶೆಟ್ರಿ, 10,000 ಹಣಕ್ಕಾಗಿ 10 ಲಕ್ಷ ಕಿಮ್ಮತ್ತಿನ ಹೊಲ ಬಿಟ್ಟು ಕೊಡುವುದೇ? ನನಗೂ 2 ಮಕ್ಕಳಿದ್ದಾರೆ ಶೆಟ್ರಿ, 2 ಮಕ್ಕಳಿದ್ದಾರೆ. ಶೆಟ್ರ, ನಿಮ್ಮ ಜೊತೆ ಏನ್ ನಮ್ಮ ಮಾತು? ನಾವೇ ಖುದ್ದಾಗಿ ಬಂದು ನಿಮ್ಮ ಸಾವುಕಾರ ಭೇಟಿ ಆಗ್ತೀವಿ, ನೀವನ್ನ ಹೊರಡಬಹುದು. ಅಂದ್ರೇನೋ ತಮ್ಮ ನನಗೆ ಕಿಮ್ಮತ್ತ ಇಲ್ಲನ? ನೋಡ್ ಶಿವಪ್ಪ, ನಮ್ಮ ಸಾವುಕಾರ ಇವತ್ತು ಯಾರಾಗ ಒಂದು ಮಾಡ್ಕೊಂಡ ಬಾತ್ಯಾರೋ ಶಿವಪ್ಪ. ನೋಡಿ ಶೆಟ್ರಿ, ಮಳೆ ಇಲ್ಲದ ಕಾರಣ ಬೆಳೆ ಕೈ ಕೊಟ್ಟಿದೆ. ನಮಗೂ ಸ್ವಲ್ಪ ಹಣದ ತೊಂದರೆ ಇದೆ. ಹೀಗಿರುವಾಗ ಸಿಟಿ ಓಲಿ ಓದುತ್ತಿರುವ ನನ್ನ ಮಗ ಬೇರೆ. ಅಂದ್ರ ನಮ್ಮ ಸಾವುಕಾರ ಸಾಲಕ್ಕಿಂತ ನಿನ್ನ ಮಗನ ಓದ ಮುಖ್ಯನ ತೋರ್ಸುವಪ್ಪ. ಶೆಟ್ಟಿ, ನಮ್ಮ ಮನೆ ವಿಷಯ ನಿಮಗ್ಯಾಕ? ಒಂದ್ಸಲ ಹೇಳಿದ್ರ ತಿಳ್ಕೊಬೇಕಷ್ಟ. ನಾವು ಬಂದು ಭೇಟಿ ಆಗ್ತೀವಿ, ನೀ ನಡಿ. ಕತ್ತಿಗೆ ಲತ್ತೆ ಪೆಟ್ಟು ಹಣ್ಣಾಗೆ ಇಂತಪ್ಪ ಶ್ರೀಮಂತರಿಗೆ ನಮ್ಮಂತಪ್ಪ ಬಡವರ ತೊಂದ್ರೆ ಹೇಗ್ ಗೊತ್ತಾಗ್ಬೇಕಣ್ಣ? ಏ ತಂಗಿ, ನೋಡಕ ಚೋಟೋದಿಲ್ಲ, ಎಷ್ಟು ಮಾತಾಡ್ತೀವ ನೋಡ್ ಶಿವಪ್ಪ. ನಾನು ನಿನ್ನ ಮನೆಗೆ ಭಿಕ್ಷೆ ಬೇಡಕ್ ಬಂದಿಲ್ಲ, ಭಿಕ್ಷೆ ಬೇಡಕ್ ಬಂದಿಲ್ಲ, ಅನಾವಸಲಿಗೆ ಬಂದೇನೋ ಅನಾವಸಲಿಗೆ. ಎಷ್ಟೆಲ್ಲ ನೀನು ಸ್ವಚ್ಛರ ಮಕ್ಕಳು ಇರುವಾಗ ಶೆಟ್ಟಿ, ಸೊಕ್ಕಂದ್ರೆ ಹೇಳು. ನಾವೇನು ನಿಮ್ಮ ಶ್ರೀಮಂತರ ನಾಯಿಗಳ ಅನ್ನ ತಿಂದು ಬೆಳೆದವರಲ್ಲ. ಕಷ್ಟಪಟ್ಟು ದುಡಿತೀವಿ, ಈ ಭೂತಾಯಿಯ ಮಕ್ಕಳಾಗಿ ಊಟ ಮಾಡ್ತೀವಿ. ಅಂದ್ರೇನೋ ತಮ್ಮ, ನೀನು ನಾಯಂದಿ, ನಿಮ್ಮ ತಂಗಿ ಕತ್ತೆ ಅಂದಳು. ಅಂದ್ರೆ ನಾವು ಶ್ರೀಮಂತರ ನಾ ಎತ್ತಿಳಿದೇನ? ಇನ್ ನನಗೆ ಅವಮಾನ ಮಾಡಿದಲ್ಲ. ಇನ್ನು ನೋಡು ಈ ಮಲ್ಲಪ್ಪ ಶೆಟ್ಟಿ ನಾಟಕನ. ಶೆಟ್ರಿ, ಹಾಗೆಲ್ಲ ಸಿಟ್ಟ ತಿಳ್ಕೊಬೇಡಿ. ಯಾಕೆಂದ್ರೆ ಚಿಕ್ಕ ಮಕ್ಕಳು ಬಾಯಿ ತಪ್ಪೆಂದಿದಾವಷ್ಟೇ. ಅಲ್ಲೋ ಶಿವಪ್ಪ, ಲಾಲಿ ಹೊಡು ಮಕ್ಕಳ ಲವಣು ಕಾಯಿಲಾಗ ಇವ್ರು ಸಣ್ಣವ್ರನೋ ಶಿವಪ್ಪ, ಇವ್ರು ಸಣ್ಣವ್ರನ.
ಶೆಟ್ಟಿ, ನಿನ್ನ ಗೊಟ್ಟೆ ಬೆದರಿಕೆಗೆ ಹೆದರೋರು ನಾವಲ್ಲ. ಹೋಗಿ ನಿಮ್ಮ ಸಾವುಕಾರಗ ಅದು ಏನ್ ಹೇಳ್ತೀವೋ ಅದೇನ್ ಕಿಸಿತೀವೋ ಕಿಸೋಗ. ನಾನು ಒಂದ್ ಕೈ ನೋಡೇ ಬಿಡ್ತಾನ. ಲೇತಮ್ಮ, ನಾನು ಮಲ್ಲಪ್ಪ ಶೆಟ್ಟಿ ಅಂದ್ರ ಹಿಂದ ಕಿತ್ರ ಮಾಡಿದ ಕಾಸರಂ ದೊಡ್ಡಪ್ಪನ ಮಗನು ಅಂದ್ರ ಅವ್ರ ಇದ್ದಂಗನ ನನಗ ಮಾಡುದು ಒಂದ, ನಿಮ್ಮ ದೋತ್ರ ಪದರ ಬೆಂಕಿ ಕೆಂಡ ಇಟ್ಕೋದು ಒಂದ. ನಡಿತೋರ ಬರ್ತಾರೋ ಶಿವ ಬರ್ತಾನ. ರಮೇಶ ರಮೇಶ, ನೀನು ತಪ್ಪು ಮಾಡಿಬಿಟ್ಟಿಯಪ್ಪ. ಹಾಗೆಲ್ಲ ಮಾತನಾಡಬಾರ್ದಪ್ಪ, ಮಾತನಾಡಬಾರ್ದು. ಮುಂದೆ ಏನಕ್ಕಾದಿದೆಯೋ ನಮಗೆ. ಬಿಡಪ್ಪ, ಇಂಥವ್ರಿಗೆ ಅಂಜಿಕೊಳ್ತಾರ ಈ ಭೂಮಿ ಮೇಲೆ ಬಾಳೆ ಮಾಡ್ಲಕ್ ಆಗ್ಲಕ್ಕಿಲ್ಲ. ನಡಿನ ಅದನ್ನ ಧರ್ಮರಾಜ್, ಶ್ರೀಮಂತ ಧರ್ಮರಾಜ್. ಧರ್ಮರಾಜ್ ಅಂದರೆ ಈ ಹಳ್ಳಿ ಜನ ದೇವರೆಂದು ತಿಳಿದಿದ್ದಾರೆ. ಈ ಹಳ್ಳಿ ಜನರಿಗೆ ಏನು ಗೊತ್ತು? ನೋ ಇಟ್ಟ ಬಾಂಬ ಸಿಡಿದಾಗ ಗೊತ್ತು ಇದು ವಿಷ ತುಂಬಿದ ಸರ್ಪ ಎಂದು. ಈ ಹಳ್ಳಿ ನನ್ನ ಎದುರು ಹಾಕಿಕೊಂಡು ಮಾತನಾಡುವ ಗಂಡು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ಈ ಶ್ರೀಮಂತ ಧರ್ಮರಾಜನನ್ನು ದೇವರೆಂದು ಪೂಜಿಸಾಗಿ ಮಾಡಲಿಲ್ಲ. ನನ್ನ ಹೆಸರು ಶ್ರೀಮಂತ ಧರ್ಮರಾಜನೇ ಅಲ್ಲ. ಸಾವುಕಾರ ಅವಮಾನ ರೀ, ಸಾವುಕಾರ ಅವಮಾನ. ಆ ಬಡ ಶಿವ ನನ್ನ ಮಾನನ ಕಳೆದ್ರಿ ಸಾವುಕಾರ. ಶೆಟ್ಟಿ, ಏನಾದ್ರು ಇದ್ದ ವಿಷಯ ನೇರವಾಗಿ ಹೇಳು. ಓ ಶಿವಪ್ಪ, ಏನಾದ್ರು ಅಂದೇನು ಮತ್ತೆ? ಅದ ಶಿವಪ್ಪ ಅಂದ ಮಾತ್ರಿ ಸಾವುಕಾರ. ಏನಂದ ಬಿಕಾರಿ ನನ್ನ ಮಗ? ಇದನ್ನ ಅಂದ್ರಿ ಆ ಮಗ. ಶೆಟ್ಟಿ, ನಾನು ತಿಂದು ಉಗುಳಿದ ಅನ್ನದ ಹಗಳಿನ ಜೀವನ ಮಾಡುತ್ತಿರುವ ಮಗ ನನಗೆ ಈ ಶ್ರೀಮಂತ ಧರ್ಮರಾಜನಿಗೆ ಮಗ ಅಂದನೆ ಬರಲಿ ಅವನು. ತುಂಡು ತುಂಡ ಕತ್ತರಿಸಿ ನಮ್ಮ ಮನೆ ನಾಯಿಗೆ ಹಾಕುತ್ತೇನೆ. ಶೆಟ್ಟಿ, ಎಲ್ಲೇ ಇದ್ರು ಎಳೆದುಕೊಂಡು ಬಾಬಾ ಬೀದಿ ಬೆಡ ನಾಯಿಯನ್ನು. ಅಲ್ರಿ ಸಾವುಕಾರ, ನನಗಂದ್ರ ಅನ್ಲಿ, ಆದ್ರ ನಿಮಗ ದೇವ್ರಂತ ಪೂಜು ನಿಮಗ ಅನ್ನ ಹಾಕುದನಿಗೆ ಮಗ ಅಂದಲ್ರಿ ಸಾವುಕಾರ. ಇದನ್ನ ನೀವು ವಿಚಾರ ಮಾಡಾಕ ಬೇಕ್ರಿ, ಇದನ್ನ ನೀವು ವಿಚಾರ ಮಾಡಬೇಕ. ಶೆಟ್ಟಿ, ಕೇಳಿಸಬೇಡ ಯಶಿದ ಸಿಂಹವನ್ನು. ಅವರ ಬರುವ ದಾರಿಯನ್ನು ಕಾಯ್ತಾ ಇದ್ದೇನೆ, ಬಡ ನಾಯಿಗಳನ್ನು. ಅಲ್ರಿ ಸಾವುಕಾರ, ಶಿವಪ್ಪ ಸಾಕಿದ ಮಗ ರೀ, ಎಲ್ಲೇ ಬಿದ್ದು ಪಾಪದ ಪಿಂಡ್ರಿ. ಅವ ಏನಂದ ಗೊತ್ತನ್ರಿ? ಮಗನ ಅಂದ್ರಿ ಸಾವುಕಾರ. ಏನಂದು ಬೀದಿ ಪಾಪದ ಪಿಂಡ? ಸಾವುಕಾರ ಸಾವುಕಾರ, ನಿಮ್ಮನ್ನ ಮೆಟ್ಟು ಸೀಳುತ್ತಂದ್ರಿ ದನಿ. ಹೀಗೆ ಬೊಗಳಿದ ಆ ಬೀದಿ ಬಿಕಾರಿ ನನ್ನ ಮಗ.
ಹ್ಞೂ ರೀ ಹಂಗಂದ್ರಿ ಅದಕ್ಕೆ ಕಲಬಾಡಿಸಿ ಹೊಡ್ಕೊತ ಬನ್ರಿ. ಈ ಊರಲ್ಲಿ ನನ್ನ ನೆರಳು ಕಂಡರೆ ನಾಯಿ ತರ ಹೋಗೋ ನಾಯಿಗಳು ನನಗೆ ಎದುರಾದ ನಾಯಿಯನ್ನು ಕಂಬಗೆ ಕಟ್ಟಿ ಮೈ ಚರ್ಮ ಸುಲಿಯುವವರಿಗೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನಮಸ್ಕಾರ ಶ್ರೀಮಂತರಿಗೆ. ನಮಸ್ಕಾರ. ಬೆಂಕಿ ಹಚ್ಚಿನ ನಮಸ್ಕಾರಕ್ಕೆ. ಶ್ರೀಮಂತರೇ, ಯಾವ ಮಾತನೆಂದು ಆಡುತ್ತಿರುವಿರಿ? ಯಾವ ಮಾತು? ಶಿವಪ್ಪ, ಸಾವಿರಾರು ಜನ ನನ್ನ ಮನೆ ಮುಂದೆ ತುತ್ತು ಅನ್ನಕ್ಕೆ ಸಾಲು ಹಿಡಿದು ನಿಂತು ತಿನ್ನುವಾಗ ಗಂಜಿಗೆ ಗತಿ ಇಲ್ಲದ ನೀನು ನನಗೆ ಸಿಕ್ಕಂತೆ ಮಾತನಾಡಿದಂತೆ ಇನ್ನೇರುವ ನಿನ್ನ ಮಗನ ಬಲವೋ ಇಲ್ಲ ಬಡತನದ ಸೊಕ್ಕ. ನೋಡಿ ಶ್ರೀಮಂತರೇ, ನೀವು ತಿಳಿದಿರುವ ಹಾಗೆ ಯಾವ ವಿಷಯವೂ ನಡೆದಿಲ್ಲ. ಹೀಗಿರುವಾಗ ಈ ಊರಿನಲ್ಲಿ ನೀವು ಹುಲಿ ಇದ್ದಾಗೆ, ನಾವು ಪಶು ಇದ್ದಾಗೆ. ಇಂಥದ್ರಲ್ಲಿ ನಾವು ನಿಮಗೆ ಅಲ್ಲೋ ಶಿವಪ್ಪ, ನಾ ಬಂದು ಶ್ರೀಮಂತರ ಮುಂದೆ ಸುಳ್ಳು ಅಂತ ತಿಳಿದಿದ್ದೇನ? ಅಲ್ಲೋ ಏನಂದಿಲೆ? ಏನಂದು? ಲೇ ಶೆಟ್ಟಿ, ನಾಲಿಗೆ ಬಿಗಿ ಹಿಡಿದು ಮಾತಾಡ ಮಗನ. ನಿನ್ನಟ್ಟ ವಯಸ್ಸ ನಮ್ಮ ತಂದೆಗೂ ಆಗ್ಯದ. ತಿರುಗಿ ನಾ ಲೇ ಅಂದ್ರ ದೂರ ಹೋದಿತ್ತು ಮಗನ. ಎಚ್ಚರದಿಂದ ಮಾತನಾಡ. ಏನು ಮಾಡವ? ಬಾಳ ಎರಡತ್ತದಿ ಹತ್ತೀನಿ. ಏನು ಮಾಡವ? ಶೆಟ್ರೆ, ಒಂದೇ ಒಂದು ಹೆಜ್ಜೆ ಮುಂದಿಟ್ರೆ ಕಾಲಲ್ಲಿರುವ ಚಪ್ಪಲಿ ಕೈಯಲ್ಲಿ ಬರ್ಬೇಕಾದಿತ್ತು. ಎಚ್ಚರ. ಏ ಸ್ಟ್ರಾಂಗ್ ಐತ್ರಿ ಹುಡುಗಿ. ಸಾವುಕಾರ, ಇವ್ರು ಈಗ ಹಿಂಗ ಮಾತಾಡ ಇದ್ದಾರ. ಅಲ್ಲಿ ನನ್ನ ಗತಿ ಹೆಂಗಾಗಿರ್ಬೇಕ್ರಿ ಸಾವುಕಾರ? ಶೆಟ್ಟಿ, ನೀನು ಹಿಂದಕ್ಕೆ ಬಾ. ಶಿವಪ್ಪ, ಇಂದು ಎರಡರಲ್ಲಿ ಒಂದಾಗಲೇಬೇಕು. ನಾ ನಿನಗೆ ಕೊಟ್ಟ ಹಣ ಇಲ್ಲ ನಿನ್ನ ಹೊಲ, ಇದಕ್ಕೆ ತಪ್ಪಿದ್ರೆ ನಿನ್ನ ಹೆಣ. ಶ್ರೀಮಂತರೇ, ಮುಂದಿನ ಸಲ ಬೆಳೆ ಬಂದ ತಕ್ಷಣ ನಿಮ್ಮ ಹಣ ತಂದು ಕೊಡ್ತೇನೆ. ನಮ್ಮ ಪರಿಸ್ಥಿತಿ ಏನಂತ ನಿಮಗೂ ಗೊತ್ತೇ ಇದೆ. ಅದಕ್ಕೂ ಮೀರಿ ನನ್ನ ಪ್ರಾಣದಿಂದ ನಿಮ್ಮ ಹಣ ಮುಟ್ಟುತ್ತೆ ಅಂದ್ರೆ ಅದು ನಿಮ್ಮ ಕೈಯಲ್ಲಿದೆ. ಅಪ್ಪ, ಏನಂತ ಮಾತನಾಡ್ತೀಯ? ಇವರ ಹಣಕ್ಕಾಗಿ ನಮ್ಮ ಪ್ರಾಣ ಕೊಡಲು ನಾವೇನು ಕೈಯಲ್ಲಿ ಬಳೆ ತಟ್ಟಿಲ್ಲ. ಬೇಕಂದ್ರೆ ಇವ್ರಿಗೆ ಮುಂದಿನ ಪೀಕಿಗೆ ಬಡ್ಡಿ ಸಮೇತ ಕೊಟ್ಟು ಬಿಡೋಣ. ಕೊಟ್ಟಾಗ ಇಸಿದುಕೊಳ್ಳಲಿಕ್ಕೆ ಅದನ್ನು ಧರ್ಮಸ್ಥಳದ ದಾಣದ ಹಣವಲ್ಲ. ಇಂದು ಸೂರ್ಯ ತಾಯಿ ಗರ್ಭದೊಳಗೆ ಹೋಗೋದ್ರೊಳಗೆ ನನ್ನ ಹಣ ಬರಬೇಕು. ಇಲ್ಲ ನಿಮ್ಮಿಬ್ಬರ ಹಣ. ಬೇಡಿ ಶ್ರೀಮಂತೆ, ದಯವಿಟ್ಟು ಅಂತ ಮಾತನಾಡಬೇಡಿ. ನೋಡಿ ನಿಮ್ಮ ಕಾಲನ್ನು ಏ ತಂಗಿ, ಹಂಗ ಮಾಡ್ತನು ಹಿಂಗ ಮಾಡ್ತನು ಅಂತ ಏನ್ ಚಂದ ಮಾಡ್ತೀವ ಕಣ್ಣೀರ್ ನಾಟಕ. ಲೇ ಶೆಟ್ಟಿ, ಮಾತು ನೆಟ್ಗಿರ್ಲಿ. ನಿಮ್ಮ ಹಣ ಇನ್ನು 15 ದಿವಸನಾಗ ತಂದು ಕೊಡ್ತೀನ. ಒಂದು ವೇಳೆ ತರದ ಇದ್ರ ಅದೇನ್ ಮಾಡ್ತೀವೋ ಮಾಡ್ಕೊಳ್ಳಂತೆ. ಆದ್ರೆ ಈಗ ಮಾತ್ರ ಹೊಲದ ಪತ್ರಕ್ಕ ಸಹಿ ಹಾಕಂಗಿಲ್ಲ. ಆ ಹೊಲದ ವಿಷಯ ನಿನಗೇಕೋ? ನಿನ್ನ ಜನ್ಮಕ್ಕೆ ಕಾರಣ ಗೊತ್ತಿಲ್ಲದ ಕೂಸು ನೀನು. ಲೇ ಶ್ರೀಮಂತ, ನನ್ನ ಪ್ರಾಣದ ಬುದ್ಧಿ ಆಟ ಆಡಿದ್ರೆ ನಾನು ಸುಮ್ಮನಿರುವೆ. ಒಂದೇ ಒಂದು ಮಾತು ನನ್ನ ಮಗನಿಗೆ ಮಾತನಾಡಿದ್ರೆ ನಾನು ಸುಮ್ಮನಿರೋದಿಲ್ಲ.
ಕರ್ಮದ ಪಿಂಡಿದ ಕೂಸಿನ ಕರುನಿಗೇಕೋ ಯಾವುದೋ ಗಂಡಸನ ಕಾಮಕ್ಕೆ ಶರಗೋಸಿದ ಸೂಳೆ ಇವನ ತಾಯಿ. ದುಷ್ಟ ಸೂಳೆ ಮಗಳೇ ಶ್ರೀಮಂತ, ನನ್ನ ಹೆತ್ತವರ ಬಗ್ಗೆ ಮಾತನಾಡಿದರೆ ರೋಂಡ ಕಳೆದುಬಿಟ್ಟನ ಮಗಳ. ಬೇಡ ರಮೇಶ, ಬೇಡ. ಇವ್ರ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಆನೆ. ಅಪ್ಪ, ಎಂತ ಕೆಲಸ ಮಾಡಿಬಿಟ್ಟಿ ಅಪ್ಪ, ಎಂತ ಕೆಲಸ ಮಾಡಿಬಿಟ್ಟಿ. ಇಂಥವರು ಈ ಭೂಮಿ ಮೇಲೆ ಬದುಕಬಾರ್ದಪ್ಪ, ಬದುಕಬಾರ್ದು. ಇವರಿಂದ ಏನೂ ಆಗ್ಬೇಕಾಗಿಲ್ಲಪ್ಪ, ಏನೂ ಆಗ್ಬೇಕಾಗಿಲ್ಲ. ನಡಿಯಣ್ಣ, ದಯವಿಟ್ಟು ನಾವು ಮನೆಗೆ ಹೋಗೋಣ. ನಡಿಯಣ್ಣ. ಇಂದು ಈ ಧರ್ಮರಾಜನ ಮೇಲೆ ಕೈ ಮಾಡಿದಲೇ ಮಗನ. ಲೇ ಶಿವ, ಪುಂಡ ಹುಡುಗನ ಬೆಳೆಸಿ ಪಂಟಸ್ತಾಕಿ ತೋರಿಸ್ತೀಯ ಮಗನ. ಲೇ ಶೆಟ್ಟಿ, ಕರಿಯೋ ಕರಿಯನನ್ನು ಕಟ್ಟು ಈ ಕಂಬಕ್ಕೆ ಬಿಡನಾಯನ್ನು ಬೂಟಿಗಳನ್ನು ಒತ್ತು ಸಕ್ಕು ಮುರಿಯುತ್ತಾನೆ ಇವನನ್ನು. ಆಯ್ತ್ರಿ ಸಾವ್ಕಾರ, ಕರಿನೂರಿ ಕರದಿ ಇವ್ರದ್ದು ಒಬ್ಬೊಬ್ರದ ಕೂನಿ ಮೇಲೆ ತೊಗಲ ಉತ್ತುಂಡ್ರಿ ಹಂಗಂದ್ರಿ. ಅಪ್ಪ, ನೀವು ತಂಗಿಯನ್ನ ಕರ್ಕೊಂಡು ಮನೆ ಕಡೆ ನಡೀರಿ. 10,000ಕ್ಕೆ ಹತ್ತಿ ಹೋಗಲಿ ಬೆಂಕಿ. ಆ ಬೆಂಕಿಗೆ 10 ಜನ ಉರುಳಿದರು ಸರಿ. ನಾನಿವತ್ತು ಇವ್ರನ್ನ ನೋಡೇ ಬಿಡ್ತೀನಿ. ಬರ್ರೋ ಬರ್ರೋ. ಬೇಡ ರಮೇಶ, ಬೇಡ. ಕಷ್ಟ ಕಾಲದಲ್ಲಿ ಶ್ರೀಮಂತರ ಹಣ ಸಹಾಯ ಮಾಡಿದ್ದಾರೆ. ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಮಗೆ ಏಕೆ ಬೇಕಪ್ಪ ಈ ಶ್ರೀಮಂತರ ಜೊತೆ ಜಗಳ? ಹೌದಣ್ಣ, ಅಪ್ಪ ಹೇಳಿದ ರೀತಿನೇ ಮಾಡು. ನೋಡಿ ಶ್ರೀಮಂತ್ರಿ, ನಮ್ಮಣ್ಣ ಸಿಟ್ಟಿನ ಆವೇಶದಲ್ಲಿ ನಿಮ್ಗೇನೇನೋ ಮಾತಾಡ್ಬಿಟ್ಟ. ದಯವಿಟ್ಟು ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನಮ್ಮಣ್ಣ ಮಾಡಿದ ತಪ್ಪನ್ನ ಕ್ಷಮಿಸಿಬಿಡಿ. ಕ್ಷಮೆ? ಕಂಡ ಸರಿಗೆ ಸೆರಗೋಸಿದ ಸೂಳೆ ಮಗನಿಗೆ ಇಷ್ಟು ಸೊಕ್ಕಿರ್ಬೇಕಾದ್ರೆ ಒಳ್ಳೆ ರಕ್ತದಿಂದ ಹುಟ್ಟಿ ಬಂದ ನನಗೆ ಎಷ್ಟಿರಬೇಡ ಸೊಕ್ಕು. ಲೇ ದುಷ್ಟ ಸೌಕಾರ, ಸೂಳೆ ಮಗ ಎನ್ನುವ ನಿನ್ನನ್ನು ಕತ್ತರಿಸಿ ರಕ್ತದಲ್ಲಿ ರಕ್ತದ ಕಡೆ ಆಡ್ಬಿಟ್ಟನ ಮಗನ. ಆದರೆ ನನ್ನ ತಂದೆ ತನ್ನ ಮೇಲೆ ಆಣೆ ಇಟ್ಟುಕೊಂಡಿದ್ದಾನನ್ನು ಮಾತ್ರಕ್ಕೆ ಸುಮ್ಮನೆ ಬಿಟ್ಟಿದ್ದೇನೆ. ಸುಮ್ಮನೆ ಬದುಕಿಕೋ. ಲೇ ರಮ್ಯ, ನನಗೆ ಸೊಕ್ಕಲೆ ಮಾತಾಡ್ತೀಯ? ಶೆಟ್ಟಿ, ಈಗ ಒಂದು ಬಾರ್ಲಿ ಚಾಟಿನ ಕಟ್ಟು ನನ್ನ. ಶ್ರೀಮಂತ್ರಿ, ನಾಳೆ ನಿಮ್ಮ ಹಣ ತಂದು ಕೊಡ್ತೇನೆ. ನಿಮ್ಮ ಹಣ ಕೊಡಿದ್ರೆ ನನ್ನ ಆಸ್ತಿಯನ್ನು ನಿಮ್ಗೆ ಕೊಡ್ತೇನೆ. ಬಿಟ್ಟು ಬಿಡಿ ಶ್ರೀಮಂತ್ರಿ, ನನ್ನ ಮಗಳನ್ನು ಬಿಟ್ಟು ಬಿಡಿ. ಶ್ರೀಮಂತ್ರಿ, ದಯವಿಟ್ಟು ನಮ್ಮ ಅಣ್ಣನನ್ನ ಹೊಡಿಬೇಡಿ ಶ್ರೀಮಂತ್ರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ. ಹೊಲಸು ಎಣ್ಣೆ ನಿನ್ನನ್ನು ನಿನಗೆ ಬೇಕಾದರೆ ನಿನ್ನ ಮೈ ಮಾರಿ
ನನ್ನ ಹಣ ತಂದು ಕೊಟ್ಟು ಬಿಡಿಸ್ಕೊಂಡು ಹೋಗು. ನನ್ನ ತಂಗಿಗೆ ಮೈ ಮಾರು ಎನ್ನುವ ನಿನ್ನನ್ನು ನನ್ನ ಕಾಲಿಗೆ ತುಳಿಸಾಕ್ಬಿಟ್ಟಿಲ್ಲ ಮಗಳ. ಶ್ರೀಮಂತ್ರಿ, ನಿಮ್ಮ ತಂದೆ ಕಾಲು ಹಿಡಿದ ನಿಮ್ಮ ಮನೆಯಲ್ಲಿ ದುಡಿಯುತ್ತಾ ಬಂದಿದ್ದೇವೆ. ನಿಮ್ಮ ತಂದೆಯವರು ಬಡವರೆಂದರೆ ಹೊಟ್ಟೆ ಮಕ್ಕಳಂತೆ ನೋಡುತ್ತಿದ್ದರು. ನಿಮ್ಮ ತಂದೆಯವರು ಅಂಥದ್ರಲ್ಲಿ ಅಂಥವ್ರ ಹೊಟ್ಟಿನ ಇಂಥ ಒಂದು ಕೆಟ್ಟ ಹುಟ್ಟೈತಂದ್ರ ನನಗ ನಾಚಿಕೆ ಆಕತಿ. ಶ್ರೀಮಂತ, ನನಗ ನಾಚಿಕೆ ಆಕತಿ. ನನಗೆ ಬುದ್ಧಿ ಹೇಳುತ್ತೇನೆ ಶಂಡ್ರನ ಮಗನ. ಲೇ ಧರ್ಮ್ಯ, ನನ್ನನ್ನು ಕಟ್ಟಿ ಹಾಕಿ ವಯಸ್ಸಾದ ನನ್ನ ತಂದೆ ಮೇಲೆ ತೋರಿಸ್ತಾ ಇದೆಯಲ್ಲ, ನೀನು ಒಬ್ಬ ಗಂಡಸಲ್ಲ. ಲೇ ರಮ್ಯ, ನನಗೆ ಶಂಡ ಅಂತೀಯ ಮಗನ? ಅಪ್ಪ, ನೀವೇನು ಮನುಷ್ಯರೋ ಅಥವಾ ರಾಕ್ಷಸರು? ಮನುಷ್ಯರಪ್ಪ ಅವರು. ಮನುಷ್ಯರನ್ನ ಮನುಷ್ಯರ ತರನೇ ನೋಡಬೇಕೇ ವಿನಃ ಈ ರೀತಿ ಮೃಗಗಳ ತರ ಅಲ್ಲ. ಏಕರ್ಯ ಬೆಚ್ಚು ಅವರಣ್ಣ. ಜಗದೀಶ್, ಈ ವಿಷಯ ನಿನಗೆ ಗೊತ್ತಿಲ್ಲ. ಈಗ ತಾನೇ ಊರಿಂದ ಬಂದಿದ್ಯಾ, ಸುಮ್ಮನೆ ಒಳಗೆ ಹೋಗು. ಎತ್ತ ತಂದೆಗೆ ಎದುರಾದರೆ ಮುಂದೆ ಕಷ್ಟ ಎದುರಿಸಬೇಕಾಗ್ತದೆ. ಎಚ್ಚರ. ಶ್ರೀಮಂತ್ರಿ, ಶ್ರೀಮಂತ್ರಿ, ದಯವಿಟ್ಟು ಬಿಡಿಸಿಕೊಡಿ ನನ್ನ ಮಗನನ್ನು. ನಿಮ್ಮ ಕಾಲಿಗೆ ಛೇ ಶಿವಪ್ಪ, ನಿಮ್ಮಂತ ಹಿರಿಯರು ನನ್ನ ಕಾಲಿಡುವುದೇ? ನಾಡಿದ್ದೀರಿ ಶಿವಪ್ಪ, ಹೆದರಬೇಡ. ಏಕರ್ಯ ಬೆಚ್ಚು ಅವರಣ್ಣ. ಜಗದೀಶ್, ಎತ್ತ ತಂದೆಗೆ ಎದುರಾದರೆ ಮುಂದೆ ಕಷ್ಟ ಎದುರಿಸಬೇಕಾಗುತ್ತದೆ. ಅಪ್ಪ, ತಪ್ಪು ಮಾಡಿದವರು ತಂದೆಯಾದರೇನು, ತಾಯಿಯಾದರೇನು? ತಪ್ಪು ತಪ್ಪೇ ಅಪ್ಪ. ಒಂದು ಕಾಲದಲ್ಲಿ ನನ್ನ ಅಜ್ಜ ಮುತ್ತಜ್ಜರು ನ್ಯಾಯ ಹೇಳುವ ಧರ್ಮಾಧಿಕಾರಿಗಳು. ಆ ನ್ಯಾಯದ ಸ್ಥಾನಕ್ಕೆ ನಿನ್ನನ್ನು ಕೂರಿಸಿ ಧರ್ಮ ಕಾಪಾಡುವುದಕ್ಕಾಗಿ ನಿನಗೆ ಧರ್ಮರಾಜ ಅಂತ ಹೆಸರಿಟ್ಟರು. ಆದ್ರೆ ನೀನು ಮಾಡ್ತಾ ಇರೋದೇನಪ್ಪ? ಅದೇ ಧರ್ಮವನ್ನ ತುಳಿದು ಬಡವರ ಬಾಳ್ನಲ್ಲಿ ಆಟವಾಡ್ತಾರೋ ನಿನ್ನಂತವನನ್ನ ನನ್ನ ತಂದೆ ಎನ್ನಲಿಕ್ಕೆ ನನಗೆ ನಾಚಿಕೆ ಬರುತ್ತಿದೆ ಅಪ್ಪ, ನಾಚಿಕೆ ಬರುತ್ತಿದೆ. ಜಗದೀಶ್, ಎತ್ತ ತಂದೆಗೆ ಎದುರಾದೆಯಲ್ಲ, ಕರಿಯ ಬಿಚ್ಚೋನ. ಶೆಟ್ಟಿ, ಅರೆ ಹೋಗೋಣ, ಮುಂದೆ ನೋಡೋಣ. ನೋಡ್ರಿ ಸಾವ್ಕಾರ, ನೋಡ್ರಿ ಈಗ ಹುಟ್ಟಿದ ಕೂಸ್ರಿ ಅದ. ಚಿಕ್ಕ ಕೆಲಸ ಮಾಡ್ರಿ, ಏನ್ ತಿಂದ್ರಿ ಮುಂದಿನ ಆಟ. ಬರ್ರಿ ಬರ್ರಿ. ರಮೇಶ್, ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ. ಕ್ಷಮಿಸಿಬಿಡಿ ನಮ್ಮನ್ನು. ಶ್ರೀಮಂತ್ರಿ, ಇಂಥ ದೊಡ್ಡ ಮಾತನ್ನು ಆಡಬೇಡಿ. ನೋಡು ಶಿವಪ್ಪ, ಇನ್ನು ಮುಂದೆ ನಿನಗೆ ಯಾವುದೇ ತೊಂದರೆ ಆದರೂ ನನಗೆ ಹೇಳು. ನೋಡು, ನೀವು ಹಿರಿಯರು ಇಂಥ ತಪ್ಪು ಮಾಡಲ್ಲ ಅನ್ಸುತ್ತೆ. ಇರಲಿ, ಕರೆದುಕೊಂಡು ಹೋಗಿ ಅವರಣ್ಣ. ಶಿವಪ್ಪ, ಇವಳು ನಿಮ್ಮ ಮಗಳೇ? ಹೌದ್ರಿ ಶ್ರೀಮಂತ್ರಿ, ಇವಳು ನನ್ನ ಮಗಳು ಸವಿತಾ ಅಂತ. ಹಾ ಶ್ರೀಮಂತ್ರಿ, ನಿಮ್ಮ ಋಣವನ್ನು ನಾ ಯಾವತ್ತೂ ಮರೆಯೋದಿಲ್ಲ. ಬರ್ತೀನಿ. ಆಯ್ತು, ಹೋಗಿ ಬನ್ನಿ ಶಿವಪ್ಪ. ಶ್ರೀಮಂತ್ರಿ, ಎಂಥವರ ಹೊಟ್ಟೆಯಲ್ಲಿ ಎಂಥವರು ಹುಟ್ಟಿದ್ದೀರ. ಬಡವರೆಂದರೆ ಕೆಂಡ ಕಾರುತ್ತಾರೆಯ ನಿಮ್ಮ ತಂದೆ. ಆದರೂ ನೀವು ಬಡವರ ಪಾಲಿಗೆ ದೇವರು ಬಿಡಿ, ದೇವರು. ನಾವಿನ್ನು ಬರ್ತೀವಿ. ಹೋಗಿ ಬನ್ನಿ ರಮೇಶ್, ಹೋಗಿ ಬನ್ನಿ ಶಿವಪ್ಪ. ದೇವ ವೀರಭದ್ರೇಶ್ವರ, ಎಂತ ಅನ್ಯಾಯ ನಡೆದಿದೆಯಪ್ಪ ಈ ಧರ್ಮ ತುಂಬಿದ ಮಡಿಯಲ್ಲಿ. ದುಷ್ಟ ನನ್ನ ತಂದೆ, ಇವರನ್ನೆಲ್ಲ ನೀನೇ ಕಾಪಾಡಬೇಕು. ಆದರೆ ಎಂತವರ ಮನೆಯಲ್ಲಿ ಹರಿದೆ ಆ ಗುಲಾಬಿ, ಆ ಗುಲಾಬಿಗೆ ನಾನು ದುಂಬಿ ಆಗಬಹುದೇ? ಐ ವಿಲ್ ಟ್ರೈ ಇಟ್. ಹುಟ್ಟಿದ ನಾರ ಮಾಡಿದ
ಶುಭೋದಯದ ಸಂಕೇತವಾಗಿರುವ ಸೂರ್ಯನ ಬೆಳಕಿನ ಕಿರಣಗಳಂತೆ ಮಧುರವಾದ ಗಾನದಲ್ಲಿ ಮೈ ಮರೆತು ಕೋಗಿಲೆಯಂತೆ ಕಂಗೊಳಿಸುವ ಕಣ್ಣಿನ ಸವಿತಾ. ಸವಿತಾ, ಇವತ್ತು ನೀನು ಈ ಕಿರಾತಕನ ಕೈಯಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯನೇ ಇಲ್ಲ. ಸಾಧನೆಗಾಗಿ ಕಾಯ್ದುಕೊಂಡು ಕುಂತಿದೆ ಈ ಹಾದಿಯಲ್ಲಿ ವಿಷ ತುಂಬಿದ ಘಾಟ ಸರ್ಪ. ಇವತ್ತು ಮಾತ್ರ ಏನಾದರೂ ಆಗಲಿ ಅವಳನ್ನು ಮಾತ್ರ ಬಿಡೋದೇ ಇಲ್ಲ. ಓ, ನಾನು ಬಯಸಿದ ಕೆಂಪು ಗುಲಾಬಿ ಈ ಕಡೆನೆ ಬಂದಿದೆ. ಬರ್ಲಿ ಬರ್ಲಿ. ದೇವ ಜಗದೀಶ್ವರ, ದಿನ ಬೆಳಗಾದ್ರೆ ನಿನಗೆ ಹಣ್ಣು ಕಾಯಿಗಳನ್ನು ತಂದು ಪೂಜೆ ಮಾಡಿದ್ರು ಕೂಡ ನೀನು ನಮಗೆ ಕೊಟ್ಟ ಬಹುಮಾನ ಎಂತದು? ಆ ಶ್ರೀಮಂತರ ಮನೆಯಲ್ಲಿ ಅವಮಾನ. ಇದೇನಪ್ಪ ಈ ಬಡಪಾಯಿಗಳಿಗೆ ನೀನು ಕೊಡುವ ಶಿಕ್ಷೆ? ಓ ಸವಿತಾ, ಸವಿತಾ, ನೀನು ಬೇಡಿಕೊಳ್ಳುತ್ತಿರುವ ಆ ದೇವರು ನಮ್ಮಂತ ಶ್ರೀಮಂತರ ಮನೆಯ ಬಾಗಿಲಲ್ಲಿ ಗುಲಾಮನಾಗಿ ಬಿದ್ದಿರುವಾಗ ಅವನೆಲ್ಲಿ ಕೊಡಬೇಕು ನಿನಗೆ ರಕ್ಷಣೆ? ಸವಿತಾ, ಹಣದ ರಾಶಿಯಲ್ಲಿ ತೇಲಾಡುತ್ತಿರುವ ನಮ್ಮಂತವರಿಗೆ ಬೇಡಿದರೆ ಏನಾದರೂ ವರವನ್ನ ಕೊಡಬಹುದು. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ? ಏ ಶ್ರೀಮಂತ, ಹಣದ ಆಸೆಗಾಗಿ ಗುಲಾಮರಾಗಿರುವ ಆ ದೇವರಿಗೆ ಎಂದು ಕೈ ಮುಗಿಯುವಳಲ್ಲ ಈ ಸವಿತಾ. ಸವಿತಾ, ಈಗ ನಾನು ಹಸಿದು ಬಂದ ದುಂಬಿ, ಹಣ್ಣಾದ ಹಣ್ಣನ್ನ ಎಂದು ಬಿಟ್ಟವನ್ನಲ್ಲ ಈ ಧನರಾಜ್. ಸವಿತಾ, ಸುಮ್ಮನೆ ನಿನ್ನ ಮೈಸುಖವನ್ನ ನನಗೆ ಕೊಟ್ಟು ನನ್ನ ಮನದ ಅರಮನೆಗೆ ಪ್ರೇಮದ ರಾಣಿಯಾಗಿ ಬಾಳು. ನಾಯಿ ಉಣ್ಣಲು ಗಂಜಿ ಇಲ್ಲದಿದ್ರು ಕೂಡ ಬಡವಳ ಮಗಳಾಗಿರ್ತಾಳೆ ಈ ಸವಿತಾ. ಅದನ್ನು ಹೊರತು ನಿಮ್ಮಂತ ಶ್ರೀಮಂತರಿಗೆ ಸೆರಗಾಸಿ ದೊಡ್ಡ ರಾಣಿ ಆಗುವಳಲ್ಲ. ನೋಡು, ಇನ್ನೊಂದು ಮಾತು, ಒಂದೇ ಒಂದು ಮಾತನ್ನು ಉಚ್ಚರಿಸಿದೆ ನಿಜವಾದ್ರೆ ನಿನ್ನ ಪಾಲಿಗೆ ಮಾರಿ ಆಗ್ಬೇಕಾದೀತು. ಎಚ್ಚರ, ಎಚ್ಚರ. ಎಚ್ಚರ ನೀಡುವ ತುಚ್ಛ ಹೆಣ್ಣೆ, ನೀನೇ ಬೇಕೆಂದು ಆರ್ಭಟಿಸುತ್ತಿರುವ ನನಗೆ ಎಚ್ಚರ ನೀಡ್ತೀಯಾ? ಸವಿತಾ, ಸುಮ್ಮನೆ ಒಲಿದು ಬಂದರೆ ನಿನ್ನ ಬಾಳು ಬಂಗಾರ, ಇಲ್ಲದಿದ್ದರೆ ನಿನ್ನ ಬಾಳು ಬಲು ಗೋಳು. ಬೇಡ, ದಯವಿಟ್ಟು ನಾನು ನನ್ನ ಅಂತ ತಿಳ್ಕೊಂಡಿದ್ದೀನಿ. ನೀನು ದೊಡ್ಡ ಮನಸ್ಸು ಮಾಡಿ ನನ್ನನ್ನ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡು. ದಯವಿಟ್ಟು ನನ್ನೇನು ಮಾಡಬೇಡ. ಅಣ್ಣ ತಂಗಿ ಸವಿತಾ, ಈ ಜಗತ್ತು ನಿಂತಿರುವುದೇ ಕಣ್ಣ ಎಂಬ ಭೂಮಿಯ ಮೇಲೆ. ಅರಳಿ ಮುದ್ದಾಗಿ ನಿಂತಿರುವ ಈ ಕೆಂಪಾದ ಗುಲಾಬಿಯನ್ನ ನಾನು ಹಾಗೆ ಬಿಡುವುದಿಲ್ಲ. ಸವಿತಾ, ಸುಮ್ಮನೆ ಕಾಲಹರಣ ಬೇಡ. ನಿನ್ನ ಈ ಮುದ್ದಾದ ಮೈಸುಖವನ್ನ ನನಗೆ ಅರ್ಪಿಸು. ಬಾ ಬಾ ಸವಿತಾ, ಬಾ. ದೇವತೆ, ಇದೆಂತದಪ್ಪ ಈ ನಿನ್ನ ಆಟ? ಅಣ್ಣನಾದವನು ತಂಗಿಯ ಮೇಲೆ ಕಣ್ಣು ಹಾಕೋದೆ, ಅದು ಅದೇ ಹೆಣ್ಣಾದವಳು ಈ ಭೂಮಿ ಮೇಲೆ ಜೀವಿಸುವುದು
ತಪ್ಪ ಅಣ್ಣ? ನಿನ್ಗೆ ಜನ್ಮ ಕೊಟ್ಟವಳು ಕೂಡ ಆ ತಾಯಿ ಕೂಡ ಒಂದು ಹೆಣ್ಣು ಅಂತ ನೆನ್ಪಿಸ್ಕೋ. ಹೆಣ್ಣು ಸವಿತಾ, ಹೆಣ್ಣನ್ನ ಪೂಜಿಸುವ ಸ್ಥಾನ ಎಂದೋ ಕಳೆದು ಹೋಗಿದೆ. ಸವಿತಾ, ಎಷ್ಟು ತೋರಿಸಲಿ ನಿನಗೆ ಬೀದಿ ಬೀದಿಯಲ್ಲಿ ಕಾಮನೆಯರ ಚಲ್ಲಾಟವನ್ನ? ಹೆಜ್ಜೆ ಹೆಜ್ಜೆಗೂ ತುಂಬಿದೆ ಕಾಮದ ಬಿಂದಿಗೆ. ಸವಿತಾ, ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿರುವ ಅಣ್ಣ ತಮ್ಮಂದಿರ ಮೇಲೆ ನಂಬಿಕೆ ಇದ್ದಿರುವ ಈಗಿನ ಕಾಲದಲ್ಲಿ ಸವಿತಾ, ನಿನಗೆ ಹೇಳ, ತಂಗಿಯ ಅಣ್ಣನ ಹೆಂಡತಿ ತಮ್ಮನಂತೆ, ತಮ್ಮನ ಹೆಂಡತಿ ಅಷ್ಟೇ ಯಾಕೆ ಸವಿತಾ, ಹೆತ್ತ ಮಕ್ಕಳ ಮೇಲೆ ಆಸೆ ಪಡುವ ತಂದೆ ಇದ್ದಿದ್ದಿರಲಿಲ್ಲ ಈಗಿನ ಹಾಳಾದ ಸಮಾಜದಲ್ಲಿ. ಸವಿತಾ, ಅಂಥದ್ರಲ್ಲಿ ನೀನ್ಯಾರು ನಾನ್ಯಾರು? ಸುಮ್ಮನೆ ಕಾಲಹರಣ ಮಾಡಬೇಡ. ಈ ಹಸಿದ ಸರ್ಪವನ್ನ ಕೆರಳಿಸಬೇಡ. ನಿನ್ನ ಮೈ ಸುಖ ನನಗೆ ಬೇಕು. ಬಾರಲೇ ಬಾ. ಕಾಮದ ಕತ್ತೆ ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡ್ರು ಈ ನಿನ್ನ ಕಾಮದ ಕಣ್ಣನ್ನ ನನ್ನ ಮೇಲೆ ಹಾಕಿದೀಯಲ್ಲ ಯಾಕೆ? ಮನೆಯಲ್ಲಿ ನಿನಗೂ ಕೂಡ ಅಕ್ಕ ತಂಗಿಯರಿದ್ದಾರಲ್ಲ, ಅವರ ಮೇಲೆ ತೋರಿಸು ಈ ನಿಮ್ಮ ಕಾಮದ ಕಿಡಿಯನ್ನ. ನನ್ನ ಅಕ್ಕ ತಂಗಿಯ ಬಗ್ಗೆ ಮಾತನಾಡಿದರೆ ಸಿಕ್ಕಂತೆ ಶೀಲ ಹರವಾಗುತ್ತದೆ ನಿನ್ನ ಶೀಲ. ಎಚ್ಚರ. ಕೈ ಬಿಡು ಕಾಮದ ಕತ್ತೆ. ಹಣದ ಆಸೆಗಾಗಿ ಇನ್ನೊಬ್ಬರಿಗೆ ಸೆರಗಾಸುವ ಸೂಳೆ ಎಂದೆಲ್ಲ, ನೀನು ಕೂಡ ಒಬ್ಬ ಸೂಳೆ ಮಗನೇ ಇರಬಹುದು. ಇವತ್ತು ನೀನು ನನಗೆ ಕೊಟ್ಟ ಏಟು ಬಹುಮಾನ ನನಗೆ ಅವಮಾನ. ಅದಕ್ಕೆ ಪ್ರತ್ಯುತ್ತರವಾಗಿ ನನ್ನ ಮನದಲ್ಲಿ ಕುದಿತಾ ಇದೆ ಪ್ರೇಮದ ಜ್ವಾಲೆ. ಅದು ನನ್ನ ಬೇಕಾದರೆ ನನಗೆ ನನಗೆ ಸೂಳೆ ಮಗ ಅಂತ ನಿನ್ನ ಶೀಲಹರಣವಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬಾರಲೇ ಹೆಣ್ಣೆ. ಬೇಡದ ರಾಜ ಕಾಮ ತುಂಬಿದ ಪಿಸಾಸಿ, ಯಾರು ಇಲ್ಲದ ಸಮಯ ನೋಡಿ ನೋಡಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ ಬರುವುದಿಲ್ಲವೇ? ಧನರಾಜ್, ನೀನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂತ ನಿನ್ನನ್ನು ಜೀವ ಸಹಿತ ಬಿಟ್ಟಿದ್ದೇನೆ. ನಿಮ್ಮಂತವರು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂದ್ರೆ ನಮಗೆ ಅವಮಾನ. ನಿನ್ನನ್ನ ಈ ಕ್ಷಣದಿಂದಲೇ ಈಗಿಂದಲೇ ಕೆಲಸದಿಂದ ತೆಗೆದಾಕಿದ್ದೀನಿ. ಜಗದೀಶ್, ಇದು ನನ್ನ ಸ್ವಂತ ವಿಚಾರ. ಇದರಲ್ಲಿ ನೀನು ತಲೆ ಹಾಕಬೇಡ. ಸುಮ್ಮನೆ ನೀನು ನಮ್ಮ ಫ್ಯಾಕ್ಟರಿ ಮಾಲಕಂತ ಬಿಟ್ಟಿದ್ದೀನಿ. ಸುಮ್ಮನೆ ಹೊರಟೋಗಿಲ್ಲಿಂದ. ನನಗೆ ಜೀವದಾನ ಮಾಡಲು ನಿನಗೆ ನಿನ್ನ ಜೀವದ ಮೇಲೆ ಆಸೆ ಇದ್ದಿದ್ದೇ ಆದರೆ ಮೊದಲು ಇಲ್ಲಿಂದ ಕಾಲು ಕೀಳು. ಇಲ್ಲದೇ ಇದ್ದರೆ ಜಗದೀಶ್, ನೀನು ಈಗ ತಾನೇ ಊರಿಗೆ ಬಂದ ಕುರಿ ಮರಿ, ನಿನಗೆ ಇನ್ನೂ ಗೊತ್ತಿಲ್ಲ. ಜಗದೀಶ್, ನೀನು ಹೀಗೆ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಿನ್ನ ಪ್ರಾಣ ನನ್ನ ಕೈಯಿಂದಾನೆ. ಸವಿತಾ, ಒಂದಲ್ಲ ಒಂದು ದಿನ ನೀನು ಬಚ್ಚಿಟ್ಟ ನಿನ್ನ ಶೀಲದ ಮಳಿಗೆಗೆ ಕಳಂಕ ತಂದು ನಿನ್ನ ಗರ್ಭದ ಗುಡಿಗೆ ಪೂಜಾರಿ ನಾನಾಗದೆ ಹೋದ್ರೆ ನನ್ನ ಹೆಸರು ಧನರಾಜನೇ ಅಲ್ಲ.
ನನ್ನನ್ನು ಪಾರು ಮಾಡಿದ್ರಲ್ಲ, ಈ ನಿಮ್ಮ ಋಣವನ್ನು ಹೇಗೆ ತೀರಿಸಬೇಕು ಈ ಬಡಪಾಯಿ? ಸವಿತಾ, ಯಾರೇ ಕಷ್ಟ ಕಾಲದಲ್ಲಿದ್ದರೂ ರಕ್ಷಣೆ ಮಾಡುವುದು ನನ್ನ ಹೊಣೆ. ಆದರೂ ಇಂಥ ಕಾಮುಕ ಜನರು ತಿರುಗುವಲ್ಲಿ ಬರುವುದು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ನೋಡಿ ಶ್ರೀಮಂತ್ರಿ, ದಿನ ಬೆಳಗಾದ್ರೆ ನಾನು ಇಲ್ಲಿಂದಾನೇ ನೀರು ತೆಗೆದುಕೊಂಡು ಹೋಗ್ತಾ ಇದ್ದೆ. ಆದರೆ ನಿಮ್ಮಂಥ ದೇವರಂತ ಮನುಷ್ಯರು ಇರ್ತಾ ಇರಲಿಲ್ಲ ಅಷ್ಟೇ. ಸವಿತಾ, ಅದು ಎಷ್ಟರ ಮಟ್ಟಿಗೆ ಆದರೂ ನಮ್ಮ ಹಣೆ ಬರಕ್ಕೆ ಹೊಣೆ ಯಾರು ಅಂದಂತೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳುವುದು ಒಳ್ಳೆಯದಲ್ಲವೇ? ಅಂದ್ರೇನು ಶ್ರೀಮಂತ್ರಿ ನಿಮ್ಮ ಮಾತಿನ ಅರ್ಥವೇನಿದೆ ಸವಿತಾ? ಧರ್ಮ ತುಂಬಿದ ನಮ್ಮ ಮನೆಯಲ್ಲಿ ದುಷ್ಟ ನನ್ನ ತಂದೆ, ಅವನ ಕೈ ಕೆಳಗೆ ಕೆಲಸ ಮಾಡುವ ಅಂತ ರಾಕ್ಷಸರು. ಅದನ್ನೆಲ್ಲ ನೋಡಿ ನನಗೆ ಜೀವನವೇ ಬೇಸರವಾಗಿದೆ ಸವಿತಾ, ಜೀವನವೇ ಬೇಸರವಾಗಿದೆ. ಶ್ರೀಮಂತ್ರಿ, ದಯವಿಟ್ಟು ಈ ರೀತಿ ಮಾತಾಡಬೇಡಿ. ಸವಿತಾ, ನೋಡು ಸವಿತಾ, ನಾನೊಂದು ನಿನ್ನ ಮಾತು ಕೇಳಬೇಕೆಂದೆ. ಬೇಡ ಬಿಡು, ನಾನೇ ನೇರವಾಗಿ ಬಂದು ನಿಮ್ಮ ಅಣ್ಣನ ಜೊತೆ ಮಾತನಾಡುತ್ತೇನೆ. ಹೇಳಿ ಶ್ರೀಮಂತ್ರಿ, ಅದ್ಯಾವ ಮಾತು ಅಂತ? ನೋಡು ಸವಿತಾ, ಅರಮನೆ ಅಂತ ನನ್ನ ಮನೆಗೆ ಕತ್ತಲು ಕವಿದಿದೆ. ಆ ಕವಿದ ಕತ್ತಲೆಯ ಮೋಡವನ್ನ ಸರಿಸಿ ಬೆಳಗ್ಗೆ ಜ್ಯೋತಿ ಬೆಳಗಬೇಕಾಗಿದೆ. ಆ ಜ್ಯೋತಿ ಬಡ ಶಿವಪ್ಪನ ಮನೆಯಲ್ಲಿದೆ. ನೋಡಿ ಶ್ರೀಮಂತ್ರಿ, ಸಮಯ ತುಂಬಾ ಹೊತ್ತಾಯಿತು. ಯಾರು ಇಲ್ಲದ ಸಮಯದಲ್ಲಿ ನಾವಿಬ್ಬರೇ ನಿಲ್ಲೋದು ತುಂಬಾ ಅಪರಾಧ ಆಗುತ್ತೆ. ನಾನಿನ್ನ ಬರ್ತೀನಿ. ಸವಿತಾ, ದೇವ, ನನ್ನ ಬೆಳಕಿಗೆ ಈ ಸವಿತಾ ಭಾಗ್ಯ ಜ್ಯೋತಿಯಾಗಿ ಬಂದರೆ ಅಷ್ಟೇ ಸಾಕು ತಂದೆ. ದೇವ ಕೆತ್ತು ಬಂದಂತೆ ಆಗುತ್ತೆ. ಅದೇ ನನಗೆ ನೈವೇದ್ಯ ಆಯ್ತೇನಪ್ಪ. ಈಗ ನನಗೆ ಸಂತೋಷವಾಯ್ತೇನೋ ದೇವ, ಸಂತೋಷವಾಯ್ತೇನು? ಅಪ್ಪ, ಕಾಫಿ ತೆಗೆದುಕೊಳ್ಳಪ್ಪ. ಏನು ವಿಚಾರಿಸ್ತಾ ಇದೆಯಲ್ಲ ಅಪ್ಪ, ಅದೆಲ್ಲ ವಿಧಿ ಆಟ. ಅಮ್ಮ ಅಮ್ಮ, ಎಲ್ಲಿವರೆಗೆ ಈ ಆಟ? ಹುಟ್ಟಿಲಾಗಿಂದ ಶ್ರೀಮಂತರ ಮನೆ ಗೀತದಾಳು, ತುತ್ತು ಒಳ್ಳಕ್ಕಾಗಿ ಬಿಸಿಲಲ್ಲಿ ದಣಿದು ಬಂದರೆ ಬಂದಿದ್ದಕ್ಕೆ ಸಿಕ್ಕಿದವರು ಏನಮ್ಮ ಸವಿತಾ? ಆ ಸಕ್ಕಿನ ಶ್ರೀಮಂತರ ಚಾಟಿ ಏಟಮ್ಮ, ಸಕ್ಕಿನ ಶ್ರೀಮಂತರ ಚಾಟಿ ಏಟು. ಅಪ್ಪ, ಸ್ವಲ್ಪ ಸಮಾಧಾನ ಮಾಡಿಕೋಪ್ಪ. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಅಪ್ಪ, ಇವತ್ತು ಗುರುವಾರ ಅಲ್ವಾ? ಹೌದಮ್ಮ, ಯಾಕೆ ಏನಾಯ್ತೀಗ? ಯಾಕಂದ್ರೆ ಇವತ್ತು ಸತೀಶಣ್ಣ ಬರ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಕೇಳ್ದಪ್ಪ. ಹೌದಮ್ಮ, ನಾನು ಮರೆತು ಹೋಗಿದ್ದೆ ಮಗಳೇ ಸವಿತಾ. ಸತೀಶ ಬಂದ ಕೂಡಲೇ ಈ ವಿಷಯವನ್ನು ಹೇಳಬೇಡಮ್ಮ. ಸರಿಯಪ್ಪ. ಮಗಳೇ, ನಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರುತ್ತೇನೆ. ನಮಸ್ಕಾರ ಶಿವಪ್ಪನವರಿಗೆ. ನಮಸ್ಕಾರ ಶ್ರೀಮಂತರೇ. ನೀವು ಈ ಬಡವನ ಮನೆಗೆ? ನೋಡಿ ಶಿವಪ್ಪ, ಈ ಪ್ರಪಂಚದಲ್ಲಿ ಬಡವರ್ಯಾರು ಶ್ರೀಮಂತರು ಯಾರು ಒಂದು ತಿಳಿಯೋದು ನನಗೆ. ಹಣವಿರುವರು ಶ್ರೀಮಂತರು, ಹಣ ಇಲ್ಲದೆ ಇದ್ದವರು ಬಡವರಂತ ನಾವು ನೀವು ಮಾಡಿಕೊಂಡಿರುವ ರೂಢಿ ಅಷ್ಟೇ ಶಿವಪ್ಪ, ರೂಢಿ ಅಷ್ಟೇ. ಶ್ರೀಮಂತರೇ, ಈ ಎಂಥ ಉದಾರವಾದ ಮನಸ್ಸು ನಿಮ್ಮದು. ನೀವು ನಮ್ಮ ಪಾಲಿನ ದೇವರಿದ್ದಂಗೆ. ನೀವು ಇಲ್ಲಿವರೆಗೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಶ್ರೀಮಂತರೇ. ನೋಡಿ ಶಿವಪ್ಪ, ನೀವು ಹಿರಿಯರು, ನಾವು ಕಿರಿಯರು. ದೇವರು ಇದ್ದ ಸ್ಥಳಕ್ಕೆ ಭಕ್ತರೇ ಹೋಗುವುದೇ ವಿನಃ ಭಕ್ತರಿದ್ದ ಸ್ಥಳಕ್ಕೆ ದೇವರು ಬರಲಾರ ಶಿವಪ್ಪ. ಅಂದರೆ ನಿಮ್ಮ ಮಾತು ಅರ್ಥವಾಗಲಿಲ್ಲ ಶ್ರೀಮಂತರೇ. ಅರ್ಥ ಮಾಡಿ ಹೇಳಬೇಕೆಂದೇ ಬಂದಿರೋ ಶಿವಪ್ಪ. ಹೌದು, ರಮೇಶ ಎಲ್ಲಿ? ರಮೇಶ ಮುಂಜಾನೆ ಎದ್ದು ಹೊಲದ ಕಡೆ ಹೋಗಿದ್ದಾನೆ. ಇನ್ನೇನು ಇಷ್ಟರಲ್ಲೇ ಬರ್ಬೋದು. ಶ್ರೀಮಂತರೇ, ರಮೇಶ ಬಂದೇ ಬಿಟ್ಟ ನೋಡು. ನಮಸ್ಕಾರ ರಮೇಶ್, ಬಾ. ಏನು ಬಡವರ ಮನೆಗೆ ಮುಂಜಾನೆ ಸಮಯದಲ್ಲಿ ದೇವರು ಬಂದಂತಾಯ್ತು ನೀವು? ತಪ್ಪು ರಮೇಶ್, ನಿನ್ನ ಭಾವನೆ ತಪ್ಪು. ಇರ್ಲಿ ಬಿಡು, ಚೆನ್ನಾಗಿದೆಯಾ ತಾನೇ? ಶ್ರೀಮಂತ್ರಿ,
ನಿಮಗೂ ಗೊತ್ತೇ ಇದೆಯಲ್ಲ ಆ ಮಳೆರಾಯನ ಆಟ ಏನಂತ. ಇದ್ದಿದ್ದರಲ್ಲಿ ಚೆನ್ನಾಗಿದ್ವಿ. ಅಂದ ಹಾಗೆ ತಾವು ನಮ್ಮ ಮನೆ ಕಡೆಗೆ. ರಮೇಶ್, ನೀನು ಮೊದಲು ಶ್ರೀಮಂತ್ರೇ ಎನ್ನುವುದನ್ನು ನಿಲ್ಲಿಸು. ಯಾಕೆಂದ್ರೆ ನನ್ನ ಬಾಲ್ಯದ ಸಮಯದಲ್ಲಿ ನಾನು ತಾಯಿಯನ್ನು ಕಳೆದುಕೊಂಡಾಗ ನಿಮ್ಮಂಥ ಕೂಲಿ ಮಾಡುವರ ಕೈಯಲ್ಲೇ ಬೆಳೆದು ಪ್ರೀತಿ ವಾತ್ಸಲ್ಯ ಕಂಡೆ ಹೊರತು ಆ ಶ್ರೀಮಂತಿಕೆ ಇಲ್ಲಲ್ಲ. ನನ್ನ ತಂದೆಯಿಂದ ಸಿಕ್ಕದ್ದು ನನಗೆ ಹಣೆ, ಆಸ್ತಿ, ಐಶ್ವರ್ಯ ಅಷ್ಟೇ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ರಮೇಶ್. ಆ ನಿರ್ಧಾರದ ಭಾರ ನಿಮ್ಮ ಕೈಯಲ್ಲಿದೆ. ನೋಡಪ್ಪ ಜಗದೀಶ, ನೀನು ನನ್ನ ಮಗ ಇದ್ದಾಗಿ ಯಾವ ವಿಷಯ ಎಂದು ಬಿಚ್ಚಿ ಹೇಳಪ್ಪ, ಬಿಚ್ಚಿ ಹೇಳು. ಶ್ರೀಮಂತ್ರೆ, ನಾವು ಮೊದಲೇ ಅಕ್ಷರ ಜ್ಞಾನವಿಲ್ಲದವು, ಅನಕ್ಷರಿತರದು. ತಾವು ಕಲಿತವರು, ಸುಶಿಕ್ಷಿತರು. ಅದನ್ನು ಏನಂತ ತಾವು ತಿಳಿಸಿ ಹೇಳಬಾರ್ದಾ? ರಮೇಶ್, ನಮ್ಮ ಮನೆ ವಿಷಯ ಅಂದರೆ ನಿನಗೆ ಕೋಪ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಕತ್ತಲಾದ ನನ್ನ ಮನೆಗೆ, ಸ್ತ್ರೀಯ ಬಳೆನಾದ ಇಲ್ಲದ ನನ್ನ ಮನೆಗೆ ನಿನ್ನ ತಂಗಿನ ಜಗದೀಶ, ರಮೇಶ್, ನಿನ್ನ ತಂಗಿಯ ನಾನು ನನ್ನ ಮಡದಿಯಾಗಿರಿಸಿಕೊಳ್ಬೇಕೆಂಬುದೇ ನನ್ನ ಆಸೆ. ಜಗದೀಶ, ಏನು ಹೇಳ್ತಾ ಇದ್ದೆ ನೀನು? ಉರಿಯುತ್ತಿರುವ ಕೆಂಡದಲ್ಲಿ ಕೋಳಿ ಮರಿಯನ್ನ ಬಲಿ ಕೊಟ್ಟಂತಾಗುತ್ತದಪ್ಪ ನಮ್ಮ ಬಾಳು. ಕೋಳಿ ಮರಿಯನ್ನ ಬಲಿ ಕೊಟ್ಟಂತಾಗುತ್ತೆ. ತಪ್ಪು ರಮೇಶ್, ತಪ್ಪು. ನಿನ್ನ ತಂಗಿ ನನ್ನ ಮಡದಿಯಾಗಿ ಬಂದಿದ್ದೆ, ಆದರೆ ಹತ್ತಿದ ಬೆಂಕಿಗೆ ನೀರು ಹಾಕಿದಂತಾಗುತ್ತದೆ. ನೋಡಪ್ಪ ಜಗದೀಶ, ನೀನು ಸ್ವಲ್ಪ ವಿಚಾರ ಮಾಡಿ ನೋಡು. ಯಾಕೆಂದರೆ ಈ ಶಿವಪ್ಪನ ಮಣಿ ಅಂದರೆ ಬೆಂಕಿ ಕೆಂಡವನ್ನು ಕರುತ್ತಾನೆ ನಿಮ್ಮ ತಂದೆ. ಅಷ್ಟೇ ಯಾಕಪ್ಪ, ಈ ಊರಲ್ಲಿ ಕ್ರಾಂತಿನೇ ಹೇಳುತ್ತೆ. ರಕ್ತದ ಹೋಗಲು ಹರಿಯುತ್ತೆ ಜಗದೀಶ, ರಕ್ತದ ಹೋಗಲು ಹರಿಯುತ್ತೆ. ಜಗದೀಶ, ನೀನು ಸ್ವಲ್ಪ ವಿಚಾರ ಮಾಡಿ ನೋಡು. ನಾವು ಕೂಡ ವಿಚಾರ ಮಾಡ್ತೀವಿ, ಅದೇನಂತ ತಿಳಿಸ್ತೀವಿ. ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ. ಆಯ್ತು ರಮೇಶ್, ನನ್ನ ಜೀವನದವರೇ ನಿಮ್ಮ ಕೈಯಲ್ಲಿದೆ. ಅಳಿಸುವುದು ಉಳಿಸುವುದು ನಿಮ್ಮ ಮೇಲಿದೆ. ನಾನಿನ್ನು ಬರ್ತೀನಿ ಶಿವಪ್ಪ. ಅಪ್ಪ, ನೋಡಿದೇನಪ್ಪ, ಈ ಜಗದಲ್ಲಿ ವಿಚಿತ್ರವಾಗಿ ನಡೆದಿದೆ ಆ ದೇವರ ಆಟ. ರಮೇಶ, ಈ ಮಾತಿಗೆ ಸಹಿತ ಒಪ್ಪುವಳೇನು? ಆದರೆ ಶ್ರೀಮಂತರ ಮನೆತನಕ್ಕೆ ನಮ್ಮ ಮನೆ ಜ್ಯೋತಿ ಬೆಳಗೋದೇವನು. ಹಾ, ಯಾವುದಕ್ಕೂ ಒಂದ್ಸಲ ವಿಚಾರ ಮಾಡಿದ್ರೆ ಆಯ್ತು. ಅಪ್ಪ, ಇವತ್ತು ಸತೀಶ ಬರ್ತನಂತ ಕಾದು ನಾನು ಬಂದೆ. ಅದಕ್ಕೆ ಇನ್ನೂ ಅವನು ಬರಲೇ ಇಲ್ಲ. ಅವನು ಬಂದ ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ರಮೇಶ, ಎಂತ ಹುಚ್ಚ ಪ್ರೀತಿಯೋ ನಿಂದು ನಿನ್ನ ತಮ್ಮನ ಮೇಲೆ. ಅವ ಬರೋ ತನಕ ನೀನು ಯಾಕೆ ಉಪವಾಸ ಸಾಯಬೇಕು? ಅವನೇನು ಚಿಕ್ಕವನೇನು? ಅಪ್ಪ, ಅದು ಹಾಗಲ್ಲಪ್ಪ, ಹಾಗಲ್ಲ. ಆ ಶ್ರೀಮಂತ ನನ್ನನ್ನು ಕಂಡರೆ ಕೆಂಡವನ್ನೇ ಕಾರುತ್ತಾನೆ. ಅದು ನನ್ನ ಮೇಲಿನ ಕೋಪಕ್ಕೆ ನನ್ನ ತಮ್ಮನಿಗೇನಾದರೂ. ಅಪ್ಪ, ತಮ್ಮ ಜಗದೀಶ ಬಂದೇ ಬಿಟ್ಟಪ್ಪ, ಜಗದೀಶ ಬಂದೇ ಬಿಟ್ಟ. ಸತೀಶ, ನಿಂತಕೋ. ಅಪ್ಪ, ಇವಳು ಯಾರು ನಿನ್ನ ಜೊತೆ ಬಂದವಳು? ಅದು ಇವಳು. ಏಕೆ ಸತೀಶ್, ಭಯಾಣ? ಇವಳು ನನ್ನ ಹೆಂಡತಿ ಅಂತ ಹೇಳು. ನಾನು ಕೇಳಿದ್ದು ನಿನ್ನಲ್ಲಮ್ಮ, ಇಲ್ಲಿ ನಿಂತಾನಲ್ಲ ಇವನನ್ನು. ಹೌದಪ್ಪ, ಇವಳು ನನ್ನ ಹೆಂಡತಿ. ಸತೀಶ, ಏನು ಹೇಳ್ತಿರೋ ನೀನು? ಹೌದನಾ? ಇವಳು ನನ್ನ ಹೆಂಡತಿ. ಕವಿತಾ, ಇವರು ನನ್ನ ತಂದೆ, ಇವನು ನನ್ನ ಅಣ್ಣ, ಇವಳು ನನ್ನ ತಂಗಿ. ಇರಲಿ, ಇವರ ಕಾಲಿಗೆ ನಮಸ್ಕರಿಸು. ಆಗಿರಬಹುದು. ನಾನೇನು ಮಾಡಿ ಇವರ ಕಾಲಿಗೆ ನಾನು ಯಾಕ್ರಿ ಬೀಳ್ಬೇಕು? ಕಂಡವರ ಕಾಲಿಗೆ ಬೀಳಲು ಕರೆತಂದಿರುವಿರಾ ನನ್ನನ್ನ? ಬೇಕಾದ್ರೆ ನೀವು ಬೀಳಬಹುದು.
ಕವಿತಾ ಹಾಗನ್ನ ಬೇಡ, ಇವರು ನನ್ನ ತಂದೆ, ಇರಲಿ ನಮಸ್ಕರಿಸು. ಆಗಿರಬಹುದು. ಇಂದು ಇವರ ಕಾಲಿಗೆ ಬೀಳೆನ್ನುತ್ತೀರಿ, ನಾಳೆ ಅವಳ ಕಾಲಿಗೆ ಬೀಳೆನ್ನುತ್ತೀರಿ. ನಾನೇನು ನಿಮ್ಮ ಸೂತ್ರದ ಗೊಂಬೆ ಅಲ್ಲ, ನಾನು ಶ್ರೀಮಂತ ಮನೆತನದಿಂದ ಬಂದವಳು. ಕೇಳನು ಸತೀಶಪ್ಪ, ನೀನು ತಂದ್ರವ ಈ ಗೊಂಬೆಯ ಮಾತನ್ನು. ಈಗ ಏನಾಯ್ತಂತ ಯಾಕೆ ಈ ರೀತಿ ಮಾತಾಡುತ್ತೀರ? ಇನ್ನು ಏನಾಗಬೇಕು? ಆಸ್ತಿ ಮನೆ ಮಾರಿ ಬಿಸಿಲಲ್ಲಿ ದುಡಿದು ಇನ್ನು ಇದ್ದೆ ಕಳಿಸಿದ್ದು ಮುಂದೆ ಒಂದು ನಮ್ಮ ಕಷ್ಟ ಕಾಲಕ್ಕೆ ಸಹಾಯವಾಗುತ್ತಾನೆ ಎಂದು. ಆದರೆ ನೀ ಮಾಡಿದ್ದೇನು? ಬೀದಿಯಲ್ಲಿ ಬಣ್ಣ ಬರೆದುಕೊಂಡು ತಿರುಗಾಡುವ ಬೀದಿ ಪಶುವನ್ನು ಕಟ್ಟಿಕೊಂಡು ಬಂದು ನಂದಾಜಿಪುರಿಗೆ ನನ್ನ ಮನೆಗೆ ಸೊಕ್ಕಿನ ನಾಯಿ ತಂದಲ್ಲ. ಅಪ್ಪ ಏನಾಯ್ತಂತ ಯಾಕೆ ಈ ರೀತಿ ಮಾತನಾಡುತ್ತಿರುವಿರಿ? ಸಮಾಜದಲ್ಲಿ ಯಾರು ಮಾಡಿರುವುದು ನೀವೇನು ಮಾಡಿಲ್ಲ, ಎಲ್ಲರೂ ಮಾಡಿರುವುದನ್ನೇ ನೀವು ಮಾಡಿರುವುದೇ. ಯಾಕಂದ್ರೆ ಅದೇ ಟೈಮಲ್ಲಿ ನೀವು ನನ್ನನ್ನು ಕತ್ತಿಸಿಕಿ ಸಾಯಿಸಿದ್ರೆ ಸುಖವಾಗಿರ್ತಿತ್ತು. ರಮೇಶ್, ಸತೀಶ, ತಂದೆ ಅಣ್ಣ ತಂಗಿ ಸತ್ತು ಹೋಗಿರೋ ಅಂತ ತಿಳಿದೇನು? ಮನೆಯಲ್ಲಿ ವಯಸ್ಸಿಗೆ ಬಂದ ತಂಗಿ ಮದುವೆಯನ್ನು ವಿಚಾರ ಮಾಡದಿ ಈ ಕೆಟ್ಟ ಹೆಣ್ಣನ್ನು ಕಟ್ಟಿಕೊಂಡು ಬಂದು ಹೆತ್ತ ತಂದೆಗೆ ಎದುರಾಗಿ ಮಾತಾಡುತ್ತಿರ ನಾಚಿಕೆ ಬರಬೇಕು ನನ್ನ ಜನ್ಮಕ್ಕೆ. ಈ ಯಜಮಾನ್ರೆ, ಬಾಯಿಗೆ ಬಂದಂತೆ ಮಾತಾಡಬೇಡಿ. ನಾನೇನು ಓಡಿ ಬಂದು ನಿನ್ನ ಮನೆ ಹೊಕ್ಕಿಲ್ಲ. ನಿನ್ನ ಮಗ ತಾಳಿ ಕಟ್ಟಿ ಈ ಮನೆಗೆ ಕರೆದುಕೊಂಡು ಬಂದಿದ್ದಾಳೆ. ಏನ್ರಿ ಇವರು ಈ ರೀತಿ ಮಾತಾಡ್ತಾ ಇದ್ದು ಸುಮ್ಮನೆ ನಿಂತಿದ್ದೀರಲ್ಲ? ನಿಮಗೆ ಅಪ್ಪ, ಇವಳೇನು ನನ್ನ ಹಾಗೆ ಬಡತನದ ಮನೆಯಲ್ಲಿ ಬೆಳೆದವಳಲ್ಲ. ಇವಳ ತುತ್ತು ಕೂಳಿಗಾಗಿ ಬೇರೆಯವರ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಬೇಡಿದವಳಲ್ಲ. ಇವಳು ಕಾಲಲ್ಲಿ ಮೆಟ್ಟುವ ಚಪ್ಪಲಿನ ಕಿಮ್ಮತ್ತು 10,000. ಅದನ್ನು ಮಾಡಿದು ನಿಮ್ಮ ಉಪಕಾರವಲ್ಲಪ್ಪ, ಅದಕ್ಕೆ ಉಪಕಾರವಲ್ಲ. ಓ ಪಾಪಿ, ಶ್ರೀಮಂತರ ಹೆಣ್ಣಿನ ಅಂದಕ ಮರುವಾದ ನಾಯಿ ನೀನು. ನಾನು ಈ ಹೆಣ್ಣಿನ ಚಪ್ಪಲಿನ ಕಿಮ್ಮತ್ತು ನೋಡು ಸತೀಶ. ಹೊಟ್ಟೆ ಪಾಡಿಗಾಗಿ ಈ ಊರಿನ ಶ್ರೀಮಂತರ ಕಾಲು ಹಿಡಿದ ತಂದ ಹತ್ತಿರ ಅನ್ನದಗಳು ಇನ್ನೂ ನಿನ್ನ ಮೈಯಲ್ಲಿದೆಯೋ ಪಾಪಿ. ಒಂದೇ ಅಂಗಿ ಮೇಲೆ ಜೀವನ ನಡೆಸಿ ನಿನ್ನ ಓದಿಸಿದು ಈ ದೇವರು ನಿನ್ನ ಅಣ್ಣ. ಪ್ರೀತಿಗೆ ಮಿಗಿಲಾದ ತಂಗಿ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದಳು. ನಿನ್ನ ಮೇಲೆ ಪ್ರಾಣ ಇಟ್ಟವಳನ್ನು ಮರೆತು ಬಿಟ್ಟೆ. ಅವಳಿಗೊಂದು ಮದುವೆ ಮಾಡಿ ನೀ ಯಾವಳಾದ್ರೂ ಕಟ್ಟಿಕೊಂಡು ಬಂದಿದ್ರೆ ನಾನು ನಿನಗೆ ಏನು ಅಂತಿರ್ಲಿಲ್ಲಪ್ಪ. ನಾನು ನಿನಗೆ ಏನು ಅಂತಿರ್ಲಿಲ್ಲ. ಅಪ್ಪ, ಅದಕ್ಕೇಕೆ ದುಃಖಿಸ್ತೀರಾ? ಆದದ್ದಾಯ್ತು. ಸತೀಶ, ಇರ್ಲಿ ನಡಿಯಪ್ಪ, ಒಳಗಡೆ ನಡಿ. ಇವಳ ಜೀವನಕ್ಕಾಗಿ ನನ್ನ ಸುಖವನ್ನೇ ಹಾಳು ಮಾಡಿಕೊಳ್ಳಲೆ. ಅಪ್ಪ, ನಿಮಗೆ ಆಗುವುದಿಲ್ಲ ಅಂದ್ರೆ ನಾನು ಮದುವೆ ಮಾಡಿ ಕೊಡುತ್ತೇನೆ. ಸತೀಶ, ಸ್ವಾರ್ಥಕ ಆಯ್ತಪ್ಪ ನೀನು ಆಡಿದ ಮಾತು ಕೇಳಿ. ಯಾಕೆಂದರೆ ಈಗ ಅರಿವಾಯಿತು ಈ ಜನ್ಮಕ್ಕೆ ಮಕ್ಕಳೆಂದರೆ ಮುಳ್ಳಿನ ಬೇಲಿ ಎಂದು. ಹೌದಪ್ಪ, ನೀನು ಹುಟ್ಟಿದಾಗ ನಿನ್ನ ತಾಯಿ ಲಾಲನೆ ಪಾಲನೆ ಮಾಡಿದ್ರೆ ನಿನಗೂ ಐತೆ ಇರ್ತಿತ್ತು. ಆದರೆ ಕಷ್ಟ ನಾನು ಮಾಡಲಿಲ್ಲವೇ? ನಿಜವಪ್ಪ, ನಿನ್ನ ಮಾತು ನಿಜ. ಅಪ್ಪ, ಸುಮ್ಮನೆ ಮಾತನಾಡಬೇಡಿ. ಮಾತಿಗೆ ಬಾರದನ್ನು ಮಾತಾಡಿದರೆ ಯಾವುದೂ ಎದೆ ಇಲ್ಲಪ್ಪ, ಯಾವುದೂ ಎದೆ ಇಲ್ಲ. ಏ ಸತೀಶ, ನೀನೇನು ಮಾಡುವ ಅವಳಿಗೆ ಮದುವೆಯನ್ನ? ಗರತಿ ಎಂಬ ನಿನ್ನ ಸತಿಗೆ ಅವಳ ಆಸೆ ಪ್ರಕಾರ ಅವಳ ಆಸೆಯನ್ನು ಪೂರೈಸು. ಅಪ್ಪ, ಆಮೇಲೆ ವಿಚಾರ ಮಾಡಿದ್ರೆ ಆಯ್ತು. ಅಪ್ಪ, ಏನಂತ ಮಾತನಾಡ್ತೀಯ? ಅವನು ನನ್ನ ತಮ್ಮ. ಅದೇನೋ ಒಂದು ತಪ್ಪು ಮಾಡಿದ್ದಾನೆ, ಅದಕ್ಕೆ ಯಾಕೆ ಈ ವಿಷಯವನ್ನು ದೊಡ್ಡದಾಗಿ ಮಾಡ್ತಾ ಇದ್ದೀಯ?
ರಮೇಶ ಕೇಳಿದನು ಊರಿನ ಜನ ಏನೊಂದು ಮಾತನಾಡುತ್ತಿದ್ರಂತ. ಶಿವಪ್ಪನ ಮಕ್ಕಳು ಕ್ರಾಂತಿ ಕಿಡಿ ಎಂದು ಹೇಳುತ್ತಿದ್ದರು. ಅಂದು ಹುಲಿ ಅಂತ ತಿಳಿದದ್ದು ಎಂದು ಇಲಿಯಾಗೆ ಬಂದು ನಿಂತಿತ್ತು. ಎಮ್ಮೆಯ ಜೊತೆ ಸೇರಿ ಆಕಳು ಹೇಸಿಗೆ ತಿಂದಂತೂ ಆಯ್ತು ರಮೇಶ. ಆಕಳು ಅಪ್ಪ, ಸಂಕಟದಲ್ಲಿ ಏನೇನು ಮಾತಾಡ್ಬೇಡಿ ನೋಡಿ. ಸುಮ್ಮನೆ ಇವ್ರ ಜೊತೆ ಜಗಳ ಮಾಡ್ಬೇಡಪ್ಪ. ಹೌದಮ್ಮ, ಇವನು ನಡೆದರೆ ಕಾಲು ಸಮಿತಿ ಎಂದು ಹೆಗಲ ಮೇಲೆ ಹೊತ್ತಿಕೊಂಡು ನಾಯಿ ತರ ದುಡ್ದಿದ್ದಕ್ಕೆ ಇವನು ಕೊಟ್ಟ ಫಲವೇನು ಗೊತ್ತೇನಮ್ಮ? ಈ ಹೆಣ್ಣಿನ ಚಪ್ಪಲಿನ ಕಿಮ್ಮತ್ತಮ್ಮ, ಹೆಚ್ಚಿನ ಚಪ್ಪಲಿನ ಕಿಮ್ಮತ್ತು. ಅಪ್ಪ, ಯಾವ ತಂದೆ ಮಾಡಿರೋದು ನೀವೇನು ಮಾಡಿಲ್ಲ. ಎಲ್ಲ ತಂದೆ ತಾಯಿಯರು ಮಾಡಿರೋದನ್ನೇ ನೀವು ಮಾಡಿರೋದು. ಯಾಕೆ ಈ ರೀತಿ ಎದೆ ಪಡುತ್ತಿರೋದು? ಲೇ ಕೆಟ್ಟ ಸೋಳಿಯ ಮಗನೇ, ನಾನೆಂದು ಒಟ್ಟು ಮುರುಗ ಎಂದು ತಿಳಿದುಕೊಂಡಿದ್ದೇನೋ ನಿನ್ನ. ದಯವಿಟ್ಟು ಅಣ್ಣನನ್ನು ಹೊಡಿಬಿಡಪ್ಪ, ಬಿಟ್ಬಿಡಪ್ಪ. ಮಗಳೇ ಸವಿತಾ, ನೀನು ಈ ಮನೆಯಲ್ಲಿ ಹುಟ್ಟಬಾರ್ದಿತ್ತಮ್ಮ, ಈ ಮನೆಯಲ್ಲಿ ಹುಟ್ಟಬಾರ್ದಿತ್ತು. ಯಾಕೆಂದರೆ ನಿನ್ನನ್ನು ಮದುವೆ ಮಾಡಿದ ಅಯೋಗ್ಯ ನಮ್ಮ ಈ ನಿನ್ನ ತಂದೆ ಅಯೋಗ್ಯ. ಅಪ್ಪ, ಅದಕ್ಕೇಕೆ ದುಃಖಿಸ್ತೀರಾ? ನೋಡಿ, ಆ ದೇವರು ಹುಟ್ಟಿಸಿದಕ್ಕೆ ಗಂಡು ಎಂಬ ಗುಟ್ಟು ಇಟ್ಟೇ ಇರುತ್ತಾನೆ. ತಂಗಿ ಸವಿತಾ, ಅತ್ತಿಗೆಯನ್ನ ಕರೆದುಕೊಂಡು ಒಳಗಡೆ ಹೋಗಮ್ಮ. ಹಾ ಸವಿತಾ, ಇವಳು ಈ ಮನೆಗೆ ಬಂದ ಭಾಗ್ಯಲಕ್ಷ್ಮಿ. ಆರತಿ ಮಾಡಿಕೊಂಡು ಒಳಗಡೆ ಕರೆದುಕೊಂಡು ಹೋಗಮ್ಮ. ಇದು ಒಳ್ಳೆಯ ಸಮಯ. ಕಣ್ಣೀರು ಹಾಕ್ಬಾರ್ದಮ್ಮ, ಕಣ್ಣೀರು ಹಾಕ್ಬಾರ್ದು. ರಮೇಶ, ಎಲ್ಲಿ ಹೇಳ್ತೀಯೋ ನೀನು? ಈ ಸ್ವತ್ತಿನ ಹೆಣ್ಣನ್ನು ನಾವು ಮನೆ ತುಂಬಿಸಿಕೊಳ್ಳದೆ. ಅಪ್ಪ, ಇವಳು ಯಾರಂತ ತಿಳಿದೀಯ? ನಿಮ್ಮ ಮಗನ ಹೆಂಡತಿ, ಅಂದರೆ ಈ ಮನೆಯ ಭಾಗ್ಯಲಕ್ಷ್ಮಿ ಅಪ್ಪ, ಭಾಗ್ಯಲಕ್ಷ್ಮಿ. ತಂಗಿ ಸವಿತಾ, ಅತ್ತಿಗೆಯನ್ನು ಕರೆದುಕೊಂಡು ಒಳಗಡೆ ಹೋಗಪ್ಪ. ರಮೇಶ, ನೋಡಿಯನು ನಿನ್ನ ತಮ್ಮ ಮಾಡಿದ ಧನ ಕಾರ್ಯವನ್ನು. ಈ ಸೊಕ್ಕಿನ ಹೆಣ್ಣನ್ನು ಕಟ್ಟಿಕೊಂಡು ಬಂದು ನಾವು ಇಲ್ಲಿವರೆಗೆ ಶ್ರಮಪಟ್ಟ ದುಡಿದದ್ದು ಹೊಳೆಯಲ್ಲಿ ಹುಂಚನ್ನು ತಗೊಂಡಾಯ್ತು ರಮೇಶ, ಹುಳಿಚನ್ನು ತಗೊಂಡಾಯ್ತು. ಅದಕ್ಕೇಕೆ ದುಃಖ ಪಡ್ತಾ ಇದ್ದೀರಾ? ಆದುದೆಲ್ಲ ಒಳ್ಳೇದಾಯ್ತು ಅಂತ ನಡೆದ್ರಾಯ್ತಪ್ಪ. ರಮೇಶ, ನೀನು ನನಗೊಂದು ಕಣ್ಣಿದ್ದಂಗೆಪ್ಪ. ನಾಳೆ ವಿಷಯ ದೊಡ್ಡದಾದರೆ ಊರಲ್ಲಿ ಕ್ರಾಂತಿನೇ ಆಗುತ್ತೆ ರಮೇಶ, ಕ್ರಾಂತಿನೇ ಆಗುತ್ತೆ. ಅಪ್ಪ, ಕ್ರಾಂತಿ ಅಂತ ಹೆದರಿ ಮನೆಯಲ್ಲಿ ಕುಳಿತರೆ ಜೀವನ ನಡೆಸಲು ಸಾಧ್ಯವಿಲ್ಲ. ಅದೇನಾಗುತ್ತೆ ನಾನು ನೋಡೇ ಬಿಡ್ತೀನಿ. ನಡೆಯಪ್ಪ, ಒಳಗಡೆ ಹೋಗೋಣ.